ಓಂ ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಭಗವಾನ್ ಶ್ರೀರಾಮಕೃಷ್ಣರನ್ನು, ಶ್ರೀಮಾತೆ ಶ್ರೀ ಶಾರದಾ ದೇವಿಯವರನ್ನು, ಶ್ರೀಮತ್ ಸ್ವಾಮಿ ವಿವೇಕಾನಂದರನ್ನು ಮತ್ತು ಯಾವ ಮಹಾಪುರುಷನ ಹೆಸರಿನಲ್ಲಿ ನಮ್ಮ ಯೋಗ ಕೇಂದ್ರ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆಯೋ ಆ ಶ್ರೀ ಭಕ್ತವರೇಣ್ಯ ಆಂಜನೇಯ ಸ್ವಾಮಿಯಲ್ಲಿ ನನ್ನ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರೀತಿಯ ಬಂಧುಗಳೇ, ಶ್ರೀ ಪ್ರಸನ್ನ ವೀರಾಂಜನೇಯ ಯೋಗ ಕೇಂದ್ರದ ಆಶ್ರಯದಲ್ಲಿ ಕೋವಿಡ್ನ ಈ ಸಂಕಷ್ಟದ ಅವಧಿಯಲ್ಲಿ ನನ್ನ ಎರಡನೆಯ ಸತ್ಸಂಗ ಕಾರ್ಯಕ್ರಮ. ಕಳೆದ ವರ್ಷ ನಾವು ಒಂದು ಕಾರ್ಯಕ್ರಮ ಮಾಡಿದ್ವು, ಬಹಳ ಉತ್ತಮವಾಗಿ ಅದು ಮೂಡಿ ಬಂದಿತ್ತು. ಇವತ್ತು ಈ ವರ್ಷದ ಕಾರ್ಯಕ್ರಮ ಮುಂದುವರೆದಿದೆ. ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶಕರಾಗಿ ಸಾಕಷ್ಟು ಶ್ರಮಪಟ್ಟು ಇದನ್ನು ಆಯೋಜಿಸಿದಂತಹ ಗೌರವಾನ್ವಿತರಾದ ಯೋಗ ಗುರು ಶ್ರೀ ನಾಗೇಶ್ ರವರಿಗೆ ನನ್ನ ಅತ್ಯಂತ ಪ್ರೀತಿಪೂರ್ವಕ ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೇನೆ. ಜೊತೆಗೆ ಈ ಯೋಗ ಕೇಂದ್ರದಲ್ಲಿ ನನ್ನೊಂದಿಗೆ ಸಾಕಷ್ಟು ಒಡನಾಟ ಇಟ್ಕೊಂಡು ಆಶ್ರಮದ ಸಂಪರ್ಕದಲ್ಲಿ ಹಲವಾರು ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮೆಲ್ಲರ ಪರಮ ಪ್ರೀತಿಯ ಶ್ರೀ ಶಾಂತಕುಮಾರ್ ಅವರು ಮತ್ತು ಯೋಗ ಕೇಂದ್ರದ ನನ್ನ ಎಲ್ಲ ಆತ್ಮಬಂಧುಗಳನ್ನು ಈ ಉಪನ್ಯಾಸದ ಮೂಲಕ ಮತ್ತೆ ನಾವೆಲ್ಲರೂ ಕೂಡ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಭಗವಂತನಿಗೆ ನನ್ನ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವಿಷಯ ಗಹನವಾದದ್ದು. ಧೃತಿಗೆಡದಿರಿ, ಹೋರಾಟದಿಂದಷ್ಟೇ ಜೀವನ ಸಾರ್ಥಕತೆ. ಇದು ಸ್ವಾಮಿ ವಿವೇಕಾನಂದರ ಮಾತು. ಸ್ವಾಮಿ ವಿವೇಕಾನಂದರು ತಮ್ಮ ಬದುಕಿನುದ್ದಕ್ಕೂ ಕೂಡ ವಿಶೇಷವಾಗಿ ಭಾರತೀಯರನ್ನು ಎಚ್ಚರಿಸಿದಂತಹ ಉಪನಿಷತ್ತಿನ ಪ್ರತಿಧ್ವನಿಯ ನುಡಿ ಇದು. ಧೃತಿಗೆಡದಿರಿ, ಹೋರಾಟದಿಂದಷ್ಟೇ ಜೀವನ ಸಾರ್ಥಕ್ಯ ಅಥವಾ ಸಾರ್ಥಕತೆ. ಆಬಾಲವೃದ್ಧರಾದಿಯಾಗಿ ಎಲ್ಲರೂ ಕೂಡ ಚಿಂತಿಸಬಹುದಾದ ಒಂದು ಶ್ರೇಷ್ಠ ವಿಚಾರದ ಇದಾಗಿದೆ. ಈ ದಿಕ್ಕಿನಲ್ಲಿ ನಾವು ನಮ್ಮ ಆಲೋಚನೆಗಳನ್ನು ಸ್ವಲ್ಪ ಹರಿಸುವ ಪ್ರಯತ್ನ ಮಾಡೋಣ. ಹೋರಾಟ ಎಂದಾಕ್ಷಣ ಅದರ ಮೇಲ್ಮೈಯಲ್ಲಿ ಕಂಡು ಒಂದು ರೀತಿಯಲ್ಲಿ ಅದು ಕ್ರೌರ್ಯಕ್ಕೆ ನಾಂದಿ ಮಾಡಿಕೊಡ್ಬಹುದಾ, ಹಿಂಸೆಗೆ ದಾರಿ ಮಾಡಿಕೊಡ್ಬಹುದಾ, ಈ ರೀತಿಯ ಆಲೋಚನೆಗಳು ಬಂದದ್ದೇ ಆದರೂ ಅದು ಆಶ್ಚರ್ಯವೇನಲ್ಲ. ಆದರೆ ನಿಜವಾದ ಹೋರಾಟದ ಅರ್ಥವನ್ನು ಭಾರತೀಯ ಚಿಂತನೆಯ ಹಿನ್ನೆಲೆಯಲ್ಲಿ ನಾವು ಪರಿಗಣಿಸಬೇಕಾಗತ್ತೆ. ಭಾರತ ಹೋರಾಟ ಅನ್ನುವಂತಹ ಒಂದು ಪ್ರಕ್ರಿಯೆಗೆ ಕೊಟ್ಟಂತಹ ವಿವಿಧ ಅರ್ಥಗಳನ್ನು ಗಮನಿಸೋಣ. ಮೊದಲನೇದಾಗಿ ಬಹಿರಂಗ ಜಗತ್ತಿನಲ್ಲಿ ನಾವು ಗಮನಿಸಬಹುದಾದಂಥ ಒಂದು ಹೋರಾಟ. ಇಲ್ಲಿ ಶಸ್ತ್ರಸಜ್ಜಿತರಾಗಿ ಸೈನಿಕರು ಹೋರಾಡುವಂಥದ್ದನ್ನು ಊಹಿಸ್ಕೊಳ್ಬಹುದು. ನಾವು ನಮಗೆ ಎದುರಾಗಬಹುದಾದ ಯಾವುದೇ
ಒಂದು ಸಂದಿಗ್ಧತೆಯನ್ನು ಯಶಸ್ವಿಯಾಗಿ ನಾವು ನಿರ್ವಹಿಸಿ ಅದರಿಂದ ಪಾರಾಗೋದಕ್ಕೆ ಬೇಕಾದಂತಹ ಪ್ರತಿಭಟನೆ ಆಗಬಹುದು. ಅದು ಒಂದು ರೀತಿಯಲ್ಲಿ ಶಸ್ತ್ರ ಸಹಾಯದಿಂದ ಮಾಡಬಹುದಾದ ಪ್ರತಿಭಟನೆ ಆಗಬಹುದು. ಮತ್ತು ಮುಂದುವರೆದರೆ ಎಷ್ಟೋ ಸಂದರ್ಭಗಳಲ್ಲಿ ಬಹುತೇಕ ಜನಕ್ಕೆ ಅರ್ಥವಾಗದಲೇ ಇರತಕ್ಕಂಥ ಹೋರಾಟ ಅದು ಅಂತರಂಗಕ್ಕೆ ಸಂಬಂಧಪಟ್ಟದ್ದು. ನಾವು ಹೋರಾಟವನ್ನು ಬಹಿರಂಗ ಜಗತ್ತಿಗಷ್ಟೇ ಸೀಮಿತ ಮಾಡಬಾರ್ದು. ಮನುಷ್ಯ ನಿಜವಾಗಿಯೂ ಕೂಡ ಅಂತರಂಗದಲ್ಲಿ ಬಹಳ ಹೋರಾಡ್ತಾನೆ ಅನ್ನುವ ವಾಸ್ತವಿಕತೆಯನ್ನು ಕೂಡ ಮನವರಿಕೆ ಮಾಡಿಕೊಳ್ಳಬೇಕು. ನಿಜವಾದ ಹೋರಾಟ ಇರೋದೇ ನಮ್ಮ ಅಂತರಂಗದೊಂದಿಗೆ. ಏಕೆ ಅಂತಂದರೆ ನಮ್ಮೆಲ್ಲರ ಜೀವನದ ಚರಮಧ್ಯೇಯ ಭಗವಂತನ ಸಾಕ್ಷಾತ್ಕಾರ ಅನ್ನುವಂಥದ್ದು. ಹೊರ ಪ್ರಪಂಚದಲ್ಲಿ ನಡೆದಂತಹ ಅಸಂಖ್ಯಾತ ಯುದ್ಧಗಳನ್ನು ನಮ್ಮ ಇತಿಹಾಸ ದಾಖಲಿಸಿದೆ. ಆದರೆ ಇದೆಲ್ಲವೂ ಒಂದು ರೀತಿಯಲ್ಲಿ ಸಾಮಾಜಿಕವಾದ, ರಾಜಕೀಯವಾದ, ಎಷ್ಟೋ ಸಂದರ್ಭಗಳಲ್ಲಿ ಮೋಸ, ಕಪಟ, ವಂಚನೆಗಳನ್ನು ಆಧಾರಿತವಾದ, ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡದೆ ಅಪಕಾರವನ್ನೆಸಗಿದಂತಹ 10 ಹಲವು ಹೋರಾಟಗಳನ್ನು ಇತಿಹಾಸದಲ್ಲಿ ದಾಖಲಿಸಿದ್ದನ್ನು ನಾವು ಗಮನಿಸ್ತೇವೆ. ಇವೆಲ್ಲವನ್ನೂ ಕೂಡ ಹೋರಾಟದ ಒಂದು ಶೀರ್ಷಿಕೆಯ ಅಡಿಯಲ್ಲೇ ನಾವು ತರ್ತೇವೆ. ಆದರೆ ಮನುಷ್ಯನ ನಿಜವಾದ ಹೋರಾಟ ಅವನ ಆಂತರ್ಯದೊಂದಿಗಿದೆ ಅನ್ನುವ ಸೂಕ್ಷ್ಮವನ್ನು ಆಧ್ಯಾತ್ಮ ತತ್ವ ನಮಗೆ ಮನವರಿಕೆ ಮಾಡಿಕೊಡುತ್ತೆ. ಜಿತಂ ಜಗತ್ಕೇನ ಮನೋಹಿಯೇನ, ಇದು ಆರ್ಷವಾಣಿ. ಯಾರು ಜಗತ್ತನ್ನು ಗೆದ್ದಿದ್ದಾರೆ? ನಿಜಕ್ಕೂ ಈ ಜಗತ್ತನ್ನು ಗೆದ್ದಂತಹ ಮಹಾತ್ಮನ್ಯಾರು ಅನ್ನೋ ಪ್ರಶ್ನೆಗೆ ನಾವು ಹಲವಾರು ಸಂದರ್ಭಗಳಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತ ಹೇಳ್ತೇವೆ, ನೆಪೋಲಿಯನ್ ದಿ ಗ್ರೇಟ್ ಅಂತ ಹೇಳ್ತೇವೆ, ಅಶೋಕ ದಿ ಗ್ರೇಟ್ ಅಂತ ಹೇಳ್ತೇವೆ. ಈ ರೀತಿಯಲ್ಲಿ ನಮ್ಮ ಈ ಸರಣಿ ಸಾಗುತ್ತಾ ಹೋಗುತ್ತೆ. ಆದರೆ ಆರ್ಷವಾಣಿ ಹೇಳುತ್ತೆ, ಜಿತಂ ಜಗತ್ಕೇನ ಮನೋಹಿ ಏನ. ಯಾರು ತನ್ನ ಮನಸ್ಸನ್ನು ಪರಿಪೂರ್ಣವಾಗಿ ಗೆದ್ದಿದ್ದಾನೆಯೋ ಅವನು ಜಗತ್ತನ್ನು ಗೆದ್ದಿದ್ದಾನೆ. ಇದು ನಮ್ಮನ್ನು ಆತ್ಮವಿಶ್ಲೇಷಣೆಗೆ ಎಡೆ ಮಾಡಿಕೊಡ್ತಕ್ಕಂಥ ಸತ್ಯ. ಆ ನಿಟ್ಟಿನಲ್ಲಿ ಆಧ್ಯಾತ್ಮಿಕ ಆಯಾಮದೆಡೆಗೆ ನಾವು ಆಸಕ್ತರಾದಾಗ ನಮಗೆ ಈ ಮಾತಿನ ಮಹತ್ತು ಮನವರಿಕೆ ಆಗುತ್ತೆ. ಈ ನಿಟ್ಟಿನಲ್ಲಿ ನಾವು ಯಾವುದೇ ರೀತಿಯಲ್ಲೂ ಧೃತಿಗೆಡದೆ ಹೋರಾಟದಿಂದಷ್ಟೇ ನಮ್ಮ ಬದುಕನ್ನು ಸಾರ್ಥಕಗೊಳಿಸ್ಕೊಳ್ಬೇಕು ಅನ್ನೋ ವಿಷಯದಲ್ಲಿ ನಮ್ಮ ನಿಲುವು, ನಮ್ಮ ಬದ್ಧತೆ, ನಮ್ಮ ತಿಳಿಹು ಹೊಳಹು ಕೇವಲ ಸಾಮಾಜಿಕ ಕ್ಷೇತ್ರಕ್ಕೆ ಸೀಮಿತವಾಗಬಾರದು. ಕಾರಣವಿಷ್ಟೇ, ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಬ್ರಿಟಿಷರು ಇಂದು ಜಗತ್ತಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಜಗತ್ತಿನ 50ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಸಾರ್ವಭೌಮತ್ವವನ್ನು ಸಾಧಿಸಿ ಶತಶತಮಾನಗಳ ಕಾಲ ಆಡಳಿತ ನಡೆಸಿದಂತಹ ಬ್ರಿಟಿಷ್ ಎಂಪೈರ್ ಇಂದು ಸಾಮಾನ್ಯರಲ್ಲಿ ಅತಿ ಸಾಮಾನ್ಯನಂತೆ ಬದುಕ್ತಾ ಇರೋದನ್ನು ನಾವು ಗಮನಿಸ್ತೇವೆ. ಇದಕ್ಕೆ ನಾವೆಲ್ಲರೂ ಕೂಡ ಲಂಡನ್ನಿಗೆ ಹೋದಾಗ ಲಂಡನ್ ಮ್ಯೂಸಿಯಮನ್ನು ನೋಡಬೇಕು. ಬ್ರಿಟನ್ನಿನ 10 ನಗರಗಳಲ್ಲಿ ನಾವು ಸಂಚರಿಸಬೇಕು. ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಬ್ರಿಟನ್ ಬಗ್ಗೆ ಜನರ ಅಭಿಪ್ರಾಯಗಳನ್ನು ಗಮನಿಸಬೇಕು. ವೈಯಕ್ತಿಕವಾಗಿ ಪೂಜ್ಯ ಸ್ವಾಮಿ ನಿರ್ಭಯಾನಂದರೊಂದಿಗೆ ನಾನು ಯುರೋಪಿನ ಸುಮಾರು 6 ರಾಷ್ಟ್ರಗಳಲ್ಲಿ ಆಹ್ವಾನದ ಮೇರೆಗೆ ಪ್ರವಚನ ಪ್ರವಾಸಕ್ಕೆ ಹೋದಾಗ ಬಹುತೇಕ ಐರೋಪ್ಯ ರಾಷ್ಟ್ರಗಳಲ್ಲಿ
ಅವರು ಬ್ರಿಟಿಷರನ್ನು, ಬ್ರಿಟಿಷರ ಆಂಗ್ಲ ಭಾಷೆಯನ್ನು, ಅವರ ಕಾರ್ಯವೈಖರಿಯನ್ನು, ಅವರ ಧೋರಣೆಗಳನ್ನು ವಿರೋಧಿಸುವಂಥದ್ದು ಸರ್ವೇ ಸಾಮಾನ್ಯವಾದ ವಿಷಯವಾಗಿಬಿಟ್ಟಿತ್ತು. ನಾನು ವಿಯೆನ್ನಾ ನಗರದಲ್ಲಿ, ಆಸ್ಟ್ರಿಯಾ ದೇಶದಲ್ಲಿ, ನೆಪೋಲಿಯನ್ನ ಅರಮನೆಯಿಂದ ನಾನು ಉಳ್ಕೊಂಡಿದ್ದ ಜಾಗಕ್ಕೆ ವಾಪಸ್ ಹೋಗಬೇಕಾದ್ರೆ ಸ್ವಲ್ಪ ವಿಳಾಸ ನನಗೆ ತೊಡಕಾಯಿತು. ರಸ್ತೆ ಹೋಕರನ್ನು ನಾನು, ವಿಲ್ ಯು ಪ್ಲೀಸ್ ಗೈಡ್ ಮೀ ವೇರ್ ಎಕ್ಸಾಕ್ಟ್ಲಿ ಐ ಮಸ್ಟ್ ಗೋ ಟು ರೀಚ್ ದಿಸ್ ಅಡ್ರೆಸ್ ಅಂದಾಗ ಸುಮಾರು 7-8 ಜನರಲ್ಲಿ 6-7 ಜನ ನೋ ಇಂಗ್ಲೀಷ್ ಅಂತ ಹೇಳ್ತಾ ಇದ್ದದ್ದನ್ನು ನಾನೇ ಅನುಭವಿಸಿದ್ದೇನೆ. ಫ್ರಾಂಕ್ಫರ್ಟ್ನ ಏರ್ಪೋರ್ಟ್ನಲ್ಲಿ ಟರ್ಮಿನಲ್ ನಂಬರ್ 23, ಇಂಥ ಟರ್ಮಿನಲ್, ವೇರ್ ಈಸ್ ಟರ್ಮಿನಲ್ ನಂಬರ್ 23 ಅಂತ ಓಲ್ಡ್ ಪೀಪಲನ್ನು ಕೇಳಿದಾಗ ಅವರು ಉತ್ತರಿಸ್ತಾ ಇರಲಿಲ್ಲ. ಅಲ್ಲಿ ಮೂವ್ ಆಗ್ತಾ ಇದ್ದಂತಹ ಯಂಗರ್ ಜನ್ರೇಷನ್ ಅವರು ಬಂದು ಹೇಳ್ತಾ ಇದ್ದರು, ಸರ್, ಡೋಂಟ್ ಸ್ಪೀಕ್ ಇನ್ ಇಂಗ್ಲೀಷ್ ವಿತ್ ಓಲ್ಡ್ ಪೀಪಲ್, ದೇ ಡೋಂಟ್ ಲೈಕ್ ಇಟ್. ಇದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ನಾನು ಇಟ್ಟಂಥ ವಿಚಾರ. ಆದರೆ ಭಾರತೀಯರಾದ ನಮಗೆ ಈ ಖಡ್ಗದ, ಶಸ್ತ್ರದ ಹೋರಾಟಕ್ಕಿಂತಲೂ ಆತ್ಮದರ್ಶನ ಕುರಿತಾಗಿ ಮನುಷ್ಯ ತನ್ನ ಸ್ವಭಾವದ ಪವಿತ್ರೀಕರಣದ, ಪರಿಶುದ್ಧೀಕರಣದ ವಿಚಾರದಲ್ಲಿ ನಡೆಸಿದಂತಹ ಹೋರಾಟಕ್ಕೆ ನಮ್ಮ ಮುಂದೆ ಬುದ್ಧ, ಶ್ರೀ ಶಂಕರಾಚಾರ್ಯ, ಶ್ರೀಮತ್ ಸ್ವಾಮಿ ವಿವೇಕಾನಂದ, ಶ್ರೀ ರಮಣ ಮಹರ್ಷಿಗಳೇ ಮೊದಲಾದ ಮಹಾತ್ಮರ ಬಹಳ ದೊಡ್ಡ ಪಂಕ್ತಿ ನಮ್ಮ ಮಾರ್ಗದರ್ಶನಕ್ಕೆ ನಿಲ್ಲುತ್ತೆ. ಆ ನಿಟ್ಟಿನಲ್ಲಿ ಹೋರಾಟವನ್ನು ಕೇವಲ ಶಸ್ತ್ರಗಳನ್ನು ಹಿಡಿದು ಶತ್ರು ಸಂಹಾರಕ್ಕೆ ಹೊರಟಂತಹ ಒಂದು ಚಿತ್ರಣದಲ್ಲಿ ಅಷ್ಟೇ ವಿಶ್ಲೇಷಿಸಬಾರದು. ಇಲ್ಲಿ ಧೃತಿಗೆಡದಿರಿ ಅಂತಂದರೆ ಯಾವುದೇ ರೀತಿಯಲ್ಲೂ ಡೋಂಟ್ ಲೂಸ್ ಯುವರ್ ಫೇತ್, ಡೋಂಟ್ ಲೂಸ್ ಯುವರ್ ಕಾನ್ಫಿಡೆನ್ಸ್, ಡೋಂಟ್ ಲೂಸ್ ಯುವರ್ ಬಿಲೀಫ್. ಇದು ಬಹಳ ಮುಖ್ಯ. ಈ ವಿಚಾರಗಳಲ್ಲಿ ನೀನು ಸಾಗಬೇಕಾಗಿದೆ. ಬಿಲೀಫ್ ಆ್ಯಂಡ್ ಫೇತ್, ಈ ವಿಷಯದಲ್ಲಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ. ಈ ಬಿಲೀಫ್ ಅಂತಕ್ಕಂಥದ್ದು ಮುಂದುವರೆದಂತೆ ಅದು ಫೇತ್ ಆಗುತ್ತೆ. ಫೇತ್ ಅಂತಂದರೆ ಸಾಕ್ಷಾತ್ತಾಗಿ ಒಬ್ಬ ವ್ಯಕ್ತಿಯ ಆಂತರ್ಯದಲ್ಲಿರೋ ದೇವರನ್ನು ಪೂಜಿಸೋದಕ್ಕೆ ನಮಗೆ ಯಾವ ಅರ್ಹತೆ ಬೇಕೋ ಆ ಎಲ್ಲ ಗುಣಗಳನ್ನೂ ದೊರಕಿಸಿಕೊಡೋದು ಫೇತ್. ಆದರೆ ಈ ಫೇತ್ ಅನ್ನೋದು ನಮಗೆ ಪ್ರಾಪ್ತವಾಗೋದು ಬಿಲೀಫ್ ಅನ್ನುವಂತಹ ಪ್ರಾರಂಭಿಕ ಸ್ಥಿತಿಯಿಂದಲೇ. ನಂಬಿಕೆ ಬೇರೆ, ನಂಬಿಕೆ ಮುಂದುವರೆದಂತೆ ಅಚಲವಾದ ವಿಶ್ವಾಸ, ವಿಶ್ವಾಸ ಗಳಿತವಾದಂತೆ ಪ್ರತಿಯೊಂದು ಜೀವಿಯಲ್ಲೂ ಇರೋ ಪರಮಾತ್ಮನನ್ನು ಉಪಾಸನೆ ಮಾಡೋದಕ್ಕೆ ನಾವು ಅರ್ಹತೆಯನ್ನು ಪಡೀತಕ್ಕಂಥ ಒಂದು ವಿಚಾರ. ಈ ನಿಟ್ಟಿನಲ್ಲಿ ಭಾರತೀಯ ಚಿಂತನೆಯನ್ನು ನಾವು ಗಮನಿಸಬೇಕು. 1000 ಇಂದ್ರರನ್ನು ಜಯಿಸಿದ್ದಕ್ಕಿಂತ ಇಂದ್ರಿಯಗಳನ್ನು ಜಯಿಸೋದು ಕಠಿಣ, ಇದು ಮತ್ತೊಂದು ಆರ್ಷವಾಣಿ. ಇಲ್ಲಿ ಆರ್ಷ ಸಂದೇಶದಲ್ಲಿ ನಾವು ಗಮನಿಸ್ತೇವೆ, ಋಷಿವಾಣಿಯಲ್ಲಿ ನಮಗೆ ಬೆಳಕು ಕಂಡಿದೆ. ಮನುಷ್ಯ ಇಂದ್ರಿಯಗಳನ್ನು ಜಯಿಸೋದು ಸುಲಭ ಸಾಧ್ಯವಾದ ವಿಚಾರವಲ್ಲ. ಹೀಗಾಗಿ ನಾವು ಈ ಹೋರಾಟದ ಒಂದು ಉನ್ನತೀಕರಣವನ್ನು, ಹೋರಾಟದ ಪ್ರಾರಂಭಿಕ ಅರ್ಥ, ಸಾಮಾಜಿಕ ವ್ಯಾವಹಾರಿಕ ಜಗತ್ತಿನ ಅರ್ಥ, ಹೋರಾಟ ಅನ್ನೋದಕ್ಕೆ ಪಾರಮಾರ್ಥಿಕ ಅರ್ಥ, ಇದೆಲ್ಲವನ್ನೂ ಕೂಡ ನಾವು ಗಮನಿಸೋದಕ್ಕೆ ಇದೊಂದು ಸುಸಂದರ್ಭ ಅಂತ ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ನಮ್ಮ ಜೀವನ ಅಂತಕ್ಕಂಥದ್ದು ಒಂದು ಸುದೀರ್ಘ ಪಯಣ. ಈ ಪ್ರಯಾಣದಲ್ಲಿ ನಾವು ಸಾಕಷ್ಟು ಕಲಿತೇವೆ. ಕಲಿಕೆ ಒಂದು ನಿರಂತರವಾದ ಪ್ರಕ್ರಿಯೆ ಜೀವನದಲ್ಲಿ. ದುರದೃಷ್ಟವಶಾತ್ ನಾವು ಆಧುನಿಕ ಶಿಕ್ಷಣದ ಮೋಜಿಗೆ, ಮಜಲಿಗೆ ಒಳಗಾಗಿ ಎಲ್ಲೋ ಒಂದು ಕಡೆ ಶಿಕ್ಷಣ ಅಂತಕ್ಕಂಥದ್ದನ್ನು ಕಲಿಕೆ ಅನ್ನೋದಕ್ಕೆ ಈಕ್ವೇಟ್ ಮಾಡಿ ಶಿಕ್ಷಣವನ್ನು ಗ್ರ್ಯಾಜುಯೇಷನ್ ಮಟ್ಟಕ್ಕೆ ಇಳಿಸಿ ಅದನ್ನು ಸಂಕುಚಿತ ಮಾಡಿಬಿಟ್ಟಿದ್ದೇವೆ, ಕುಬ್ಜ ಮಾಡಿಬಿಟ್ಟಿದ್ದೇವೆ. ಸನಾತನ ಭಾರತೀಯ ಪರಂಪರೆ ನಮ್ಮ ಮುಂದೆ ಇಟ್ಟ
ಮಹಾನ್ ಮೌಲ್ಯ ಸಾವಿದ್ಯ ಯಾ ವಿಮುಕ್ತಯೇತ್, ವಿದ್ಯೆ ಅನ್ನೋ ಒಂದು ಮಹಾನ್ ಸಂಸ್ಕಾರವನ್ನು ನಾವು ಕೇವಲ ಹೊಟ್ಟೆಪಾಡಿಗಾಗಿ ನಮಗೆ ಅವಶ್ಯಕತೆ ಇರತಕ್ಕಂಥ ಒಂದು ಕಲಿಕೆ ಅನ್ನೋ ಮಟ್ಟಕ್ಕೆ ತಂದು ನಿಲ್ಲಿಸಿ ಅದನ್ನು ಬಹಳ ಅವಮಾನ ಮಾಡಿದ್ದೇವೆ. ಇದು ಬಹಳ ಘೋರವಾದ ಅವಮಾನ. ಇವತ್ತಿನ ಎಜುಕೇಷನ್ ಲಿಟರಸಿ ಪ್ರೋಗ್ರಾಮ್ ಆಗಿದೆ. ವಿದ್ಯಾಭ್ಯಾಸ ಪಡ್ಕೊಂಡು ವಿಶ್ವವಿದ್ಯಾನಿಲಯಗಳಿಂದ ಹೊರಬಂದಂತಹ ಮಕ್ಕಳು ಕೂಡ ವಿವೇಕಾನಂದರ ಮಾತಿನಲ್ಲಿ ಹೇಳೋದಾದರೆ ಮುಸ್ಟ್ಯಾಚ್ಡ್ ಬೇಬೀಸ್ ರೀತಿಯಲ್ಲಿ ನಡ್ಕೊಳ್ತಾರೆ, ಮೀಸೆ ಹೊತ್ತ ಮಕ್ಕಳಂತೆ ನಡ್ಕೊಳ್ತಾರೆ. ಕಾಮನ್ ಸೆನ್ಸ್ ಅಂತಕ್ಕಂಥದ್ದು ಬಹಳ ಕಾಸ್ಟ್ಲಿ ಅಫೇರ್ ಆಗಿದೆ, ಅಪರೂಪದ ಒಂದು ವಿಷಯವಾಗಿದೆ. ಯಂಗರ್ ಜನರೇಷನ್ ಅವರ ಆ್ಯಟಿಟ್ಯೂಡ್, ಅವರು ನಡ್ಕೊಳ್ತಕ್ಕಂಥ ವಿಧಾನ, ಅವರು ತೋರುವಂತಹ ಒಂದು ಜವಾಬ್ದಾರಿ, 22-23ನೇ ವಯಸ್ಸಿಗೆ ಗ್ರ್ಯಾಜುಯೇಟ್ ಆದಮೇಲೆ ತನ್ನ ಮುಂದೆ ಇನ್ನೂ ಅರ್ಧ ಶತಮಾನದ ಜೀವನ ಇದೆ. ಆ ಜೀವನವನ್ನು ನಡೆಸಬೇಕಾದ್ರೆ ನನ್ನಲ್ಲಿ ಒಂದು ಜವಾಬ್ದಾರಿ ಇರಬೇಕು, ಈ ಹೊಣೆಗಾರಿಕೆಯನ್ನು ಆತ್ಮವಿಶ್ವಾಸದಿಂದ ನಿರ್ವಹಿಸಬೇಕು ಅಂತಕ್ಕಂಥ ಬದ್ಧತೆಯಾಗಲಿ, ಯಾವುದೇ ರೀತಿಯ ಉತ್ಸಾಹವಾಗಲಿ ಇವತ್ತಿನ ಯೂನಿವರ್ಸಿಟಿ ಎಜುಕೇಷನ್ ನಮಗೆ ಕೊಡ್ತಾ ಇಲ್ಲ. ಆದ್ದರಿಂದ ವಿದ್ಯೆ ಬೇರೆ, ಇವತ್ತಿನ ಯೂನಿವರ್ಸಿಟಿ ಲಿಟರಸಿ ಪ್ರೋಗ್ರಾಮ್ ಅಂತಲೇ ಇದನ್ನು ಕರೆದರೂ ಕೂಡ ಅದು ತಪ್ಪಲ್ಲ, ಅಪರಾಧವಲ್ಲ. ಆ ಮಟ್ಟದಲ್ಲಿ ನಾವಿದ್ದೇವೆ. ಸಾವಿದ್ಯ ಯಾ ವಿಮುಕ್ತಯೇತ್, ಜೀವನ ಅಂತಕ್ಕಂಥದ್ದು ಸುದೀರ್ಘ ಪಯಣ. ಈ ಸುದೀರ್ಘ ಪಯಣದಲ್ಲಿ ನಿರಂತರ ಕಲಿಕೆ ಅದರ ಒಂದು ಸ್ಪಷ್ಟ ಲಕ್ಷಣವಾಗಬೇಕು. ನಿರಂತರವಾದ ಕಲಿಕೆಯಲ್ಲಿ ಇಲ್ಲಿ ತಾರತಮ್ಯ ಭಾವನೆ ಬೇಡ. ಕಲಿಕೆಯಲ್ಲಿ ನಾಲೆಡ್ಜ್ ಈಸ್ ಪವರ್, ಬಟ್ ದಿಸ್ ನಾಲೆಡ್ಜ್ ಮಸ್ಟ್ ಗೆಟ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ವಿಸ್ಡಮ್ ಅನ್ನುವ ಸ್ವಾಮಿ ವಿವೇಕಾನಂದರ ಧ್ಯೇಯ ನಮಗೆ ಬೆಳಕಾಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಪ್ರಯಾಣ ಸುದೀರ್ಘ ಪ್ರಯಾಣ ಯಾವುದೇ ರೀತಿಯಲ್ಲೂ ಕೂಡ ಅದು ಉತ್ಸಾಹವನ್ನು ಕಳ್ಕೊಳ್ಬಾರ್ದು, ಭರವಸೆಯನ್ನು ಕಳ್ಕೊಳ್ಬಾರ್ದು, ತನ್ನ ಧ್ಯೇಯೋದ್ದೇಶದಿಂದ ಆ ಕಡೆ ಈ ಕಡೆ ಸರಿಯಬಾರದು. ಇದನ್ನು ಗಮನಿಸಬೇಕು. ಆ ನಿಟ್ಟಿನಲ್ಲಿ ಜೀವನ ಪರ್ಯಂತ ನಾವು ಕಲಿಯೋದು ಶಿಕ್ಷಣ, ಇವೆರಡೂ ಕೂಡ ಒಂದು ರೀತಿಯಲ್ಲಿ ಭಾರತೀಯ ಸನಾತನ ಪರಂಪರೆಯಲ್ಲಿ ದೇ ಆರ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಲೈಫ್ ಆ್ಯಂಡ್ ಎಜುಕೇಷನ್, ಎಜುಕೇಷನ್ ಆ್ಯಂಡ್ ಮೆಡಿಟೇಷನ್, ಮೆಡಿಟೇಷನ್ ಆ್ಯಂಡ್ ಯೋಗ ಆ್ಯಂಡ್ ಸ್ಪಿರಿಚುಯಾಲಿಟಿ, ದೇ ಆರ್ ಆಲ್ ಗ್ಯಾಲಾಕ್ಸಿ ಆಫ್ ವೆರಿ ಮಚ್ ರಿಲೇಟೆಡ್ ಟರ್ಮಿನಾಲಜೀಸ್. ಇದನ್ನು ನಾವು ಒಪ್ಕೊಳ್ಳಬೇಕು. ದುರದೃಷ್ಟವಶಾತ್ ಇವತ್ತು ಭಾರತದಲ್ಲಿ ಜೀವನವೇ ಶಿಕ್ಷಣ, ಶಿಕ್ಷಣವೇ ಜೀವನ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ ಇವತ್ತಿನ ಇಂಟೆಲೆಕ್ಚುವಲ್ಸ್. ಏಕೆ ಅಂತಂದರೆ 12 ವರ್ಷ ಪ್ಲಸ್ 2 14 ವರ್ಷ 3 16 17 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿಬಿಟ್ರೆ ಗ್ರ್ಯಾಜುಯೇಷನ್ ಸಿಕ್ಕಿದ್ರೆ ಸಾಕು, ಅದರಿಂದ ನಮ್ಮ ಜೀವನೋಪಾಯಕ್ಕೆ, ಜೀವನ ನಿರ್ವಹಣೆಗೆ ಏನೂ ತೊಂದರೆ ಇಲ್ಲ ಅನ್ನೋ ಒಂದು ಲಾಜಿಕಲ್ ಕನ್ಕ್ಲೂಷನ್ಗೆ ಇವತ್ತು ಮನುಷ್ಯ ಬರ್ತಾ ಇದ್ದಾನೆ. ಇವತ್ತು ಸಂಜೆ ನನ್ನ ಆಪ್ತರು ಬೆಂಗಳೂರಿನಿಂದ ಒಬ್ಬರು ಫೋನ್ ಮಾಡಿದ್ರು, ಸಮಾಜ ಸೇವಕರು. ಅವ್ರು ಹೇಳ್ತಾ ಇದ್ದರು, ನೆಕ್ಸ್ಟ್ ಇಯರ್ ಈ ವೇಳೆಗೆ ನನ್ನ ಮಗಳದು ಎಂಜಿನಿಯರಿಂಗ್ ಡಿಗ್ರಿ ಮುಗಿಯುತ್ತೆ ಸ್ವಾಮೀಜಿ, ಮುಂದೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ, ತಮ್ಮ ಸಲಹೆ ಏನು ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದೆ, ಜಯರಾಮ್ ನೋಡಿ, ಇವತ್ತಿನ ಗ್ರ್ಯಾಜುಯೇಷನ್ 20 ವರ್ಷದ ಹಿಂದೆ ಇದ್ದ SSLC ಪರೀಕ್ಷೆಗೆ ಸಮ. ಇವತ್ತು ಮಿಯರ್ ಗ್ರ್ಯಾಜುಯೇಷನ್ ಅದು ಒಂದು ಮೆಟ್ರಿಕ್ ಎಜುಕೇಷನ್ಗೆ ಸಮ. ಒಂದು ಹೆಣ್ಣು ಮಗು ಕನಿಷ್ಠ ಒಂದು ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಳ್ಳೇಬೇಕು. ಒಬ್ಬ ಪುರುಷ ಸ್ವಲ್ಪ ಜಾಸ್ತಿ ಓದಬಹುದಾದರೆ, ಇಲ್ಲಿ ತಾರತಮ್ಯ ಭಾವನೆಯ ದೃಷ್ಟಿಯಲ್ಲಿ ಯೋಚನೆ ಮಾಡಬಾರ್ದು. ಹೆಣ್ಣು ಮಗು ಅಟ್ ಎನಿ ಕಾಸ್ಟ್ ಮಿನಿಮಮ್ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಕೊಳ್ಳಬೇಕು. ಇದಕ್ಕೆ 10 ರೀತಿಯ ಕವಲುಗಳಿದೆ, ಅವಕಾಶಗಳಿದೆ, ಮಾರ್ಗಗಳಿದೆ. ಅದರ ಬಗ್ಗೆ ನಾನು ಸಂದರ್ಭೋಚಿತವಾಗಿ ಉಪನ್ಯಾಸದ ಮಧ್ಯದಲ್ಲಿ ನಿಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ನಮ್ಮ ಮನೆಯಲ್ಲಿ ಆರ್ಥಿಕ ಸಂಪನ್ಮೂಲ ಇಲ್ಲ, ನಮ್ಮ ಮನೆಯಲ್ಲಿ ಓದಿಸೋದಕ್ಕೆ ವಾತಾವರಣ ಇಲ್ಲ. ಈ ರೀತಿಯ ಪ್ರಶ್ನೆಗಳನ್ನು ಮಕ್ಕಳು ಗ್ರ್ಯಾಜುಯೇಷನ್ನ ಫಸ್ಟ್ ಇಯರೋ ಸೆಕೆಂಡ್ ಇಯರ್ಗೋ ಬಂದಾಗ ಕಾರಣವಾಗಿ ತಮ್ಮ ಆ ಬುತ್ತಿಯಿಂದ ಬಿಚ್ಚಿಟ್ಟು ಅದನ್ನು ಮುಂದೆ ಇಡಬಾರ್ದು. ನೀವು 7ನೇ ತರಗತಿಯಿಂದಲೇ ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಆಗೋದಕ್ಕೆ ಸಾಧ್ಯವಾಗೋದಾದರೆ ನಾವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು, ಮೆರಿಟ್ ಸ್ಟೂಡೆಂಟ್ಸ್ ಆಗೋದಕ್ಕಿರ್ತಕ್ಕಂಥ ಏಕೈಕ ಪರಿಣಾಮಕಾರಿ ಮಾರ್ಗ ಅದು ಹಾರ್ಡ್ ವರ್ಕ್. ದೆರ್ ಈಸ್ ನಥಿಂಗ್ ಪ್ಯಾರಲರ್ ಟು ಹಾರ್ಡ್ ವರ್ಕ್ ಅನ್ನೋದನ್ನು
ನಾವು ಅರ್ಥ ಮಾಡಿಕೊಳ್ಬೇಕು. ಈ ಪ್ರಪಂಚದಲ್ಲಿ ಕೇವಲ ಹೆಚ್ಚು ಶುಲ್ಕವನ್ನು, ವಂತಿಗೆಯನ್ನು ಕೊಟ್ಟು ಆಗ ಮಾತ್ರವೇ ನಾವು ವಿದ್ಯಾವಂತರಾಗೋದಕ್ಕೆ ಸಾಧ್ಯ ಅನ್ನುವಂತಹ ಮಾತು ಅದೊಂದು ಭ್ರಮೆ. ಏಕೆ ಅಂತಂದರೆ ಬಹಳಷ್ಟು ಶ್ರೀಮಂತರು ದೊಡ್ಡ ಪ್ರಮಾಣದಲ್ಲಿ ವಿದ್ಯಾವಂತರಾಗಿರೋದಿಲ್ಲ. ಬಡವರಿಗೆ ವಿದ್ಯಾಭ್ಯಾಸ ಏನಾದರೂ ಸಿಗ್ತಾ ಇದೆ ಅಂತಂದರೆ ಅವರ ಸಹಾಯಕ್ಕೆ ಮೆರಿಟ್ ಅಂತಕ್ಕಂಥ ವಿಶೇಷವಾದಂತಹ ಅವರ ಅರ್ನಿಂಗ್ ಮೆರಿಟ್, ಯೋಗ್ಯತೆ, ಇದು ಯೋಗ್ಯತೆಯ ಸಂಪಾದನೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯೋಗ್ಯತೆಗೆ ಜಾತಿ ಇಲ್ಲ. ಯೋಗ್ಯತೆಯನ್ನು ಎಂದೂ ಕೂಡ ಜಾತಿಯಿಂದ ನೀವು ಗುರುತಿಸಬಾರ್ದು. ಮೆರಿಟ್ಗೆ ಜಾತಿ ಇಲ್ಲ. ಕೆಲವು ವಿದ್ಯಾರ್ಥಿಗಳನ್ನು ನಾನು ಕಂಡಿದ್ದೇನೆ, ಜೀವನ ಪರ್ಯಂತ ಅವರು ಮೆರಿಟ್ ಸ್ಕಾಲರ್ಶಿಪ್ನಲ್ಲೇ ತಮ್ಮ ಎಜುಕೇಷನನ್ನು ಮುಗಿಸಿದ್ದಾರೆ. ನಾನು ಬಹಳ ಸಂತೋಷವಾಗಿ ಹೇಳ್ಕೊಳ್ಳಬಲ್ಲೆ. ಒಂದೇ ಒಂದು ಸಂದರ್ಭದಲ್ಲೂ ಕೂಡ ಸರ್ಕಾರ ನಿಗದಿಪಡಿಸಿದಂತಹ ಪರೀಕ್ಷಾ ಶುಲ್ಕ, ಪಠ್ಯ ಶುಲ್ಕಕ್ಕಿಂತ ₹1 ಕೂಡ ಹೆಚ್ಚಾಗಿ ನಾನು ಪಾವತಿಸಲಿಲ್ಲ. ಕಾರಣ ಇಷ್ಟೇ, ಮೆರಿಟ್. ಈ ಮೆರಿಟ್ ಅಂತಕ್ಕಂಥದ್ದು 100 ರೀತಿಯಲ್ಲಿ ನನ್ನ ಜೀವನಕ್ಕೆ ಉತ್ಸಾಹ ತುಂಬಿದೆ, ಭರವಸೆ ತುಂಬಿದೆ. ನಿರ್ಭಯವಾಗಿ ಜಗತ್ತಿನಲ್ಲಿ ಆತ್ಮವಿಶ್ವಾಸ ಸಂಪನ್ನನಾಗಿ ಓಡಾಡೋದಕ್ಕೆ ಬಹಳ ಶಕ್ತಿಯನ್ನು ಕೊಟ್ಟಿದೆ. ಇದನ್ನು ನಾನು ಗಮನಿಸ್ತೇನೆ. ಆ ನಿಟ್ಟಿನಲ್ಲಿ ಜೀವನ ಅಂದರೆ ಶಿಕ್ಷಣ. ಇದನ್ನು ಅರ್ಥ ಮಾಡಿಕೊಳ್ಳೋಣ. ಈ ಶಿಕ್ಷಣ ಅಂದರೆ ಕಲಿಕೆ. ಜೀವನದ ಬಗ್ಗೆ 10 ರೀತಿಯ ಆಯಾಮಗಳನ್ನು ನಾವು ಬಿಚ್ಚಿಡ್ಬೋದು. ಭಾಳ ಇದು ಸಮುದ್ರದಷ್ಟು ವಿಶಾಲವಾದ ತತ್ವ, ಅದರ ಆಳದಷ್ಟು ಗಹನವಾದ ತತ್ವ. ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಒಂದು ಘಟನೆ ಹೇಳ್ತೇನೆ. ಏನದು? ನಮಗೆಲ್ಲ ಗೊತ್ತಿದೆ, ಪಾಂಡವರು ವನವಾಸದಲ್ಲಿದ್ದ ಕಾಲದಲ್ಲಿ ನಡೆದಂತಹ ಯಕ್ಷಪ್ರಶ್ನೆಯ ಸನ್ನಿವೇಶ. ಯಕ್ಷಪ್ರಶ್ನೆಯ ಸನ್ನಿವೇಶವನ್ನು ನೆನಪು ಮಾಡ್ಕೊಳ್ಳಿ. ಬಾಯಾರಿಕೆ ಆಗಿದೆ, ಕುಡಿಯುವ ನೀರು ತರೋದಕ್ಕೆ ಅಂತ ಹೇಳಿ ಪಾಂಡವರು ಹತ್ತಿರದಲ್ಲೇ ಇದ್ದ ಒಂದು ಸರೋವರಕ್ಕೆ ಹೋಗ್ತಾರೆ. ಸರೋವರಕ್ಕೆ ಹೋದಂತಹ ಒಬ್ಬೊಬ್ಬರು ಕೂಡ ಅಲ್ಲಿ ಕೇಳಿದಂತಹ ಅಶರೀರವಾಣಿ ಯಕ್ಷನ ಪ್ರಶ್ನೆಗಳಿಗೆ ಅವನು ಹೇಳ್ತಾನೆ, ನಿಲ್ಲಿ, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ನಂತರ ನೀವು ನೀರನ್ನು ಇಲ್ಲಿಂದ ಒಯ್ಯಬಹುದು. ನನ್ನ ಪ್ರಶ್ನೆಗಳನ್ನು ಲೆಕ್ಕಿಸದೆ ನೀವೇನಾದರೂ ನೀರನ್ನು ಪಡ್ಕೊಳ್ಳೋಕೆ ಹೊರಟ್ರೆ ನಿಮ್ಮ ಪ್ರಾಣವನ್ನೇ ಕಳ್ಕೊಳ್ತೀರಿ ಅಂತ ಆತ ಎಚ್ಚರಿಕೆ ಕೊಟ್ಟ. ಆದರೆ ಪಾಂಡವರಲ್ಲಿ 4 ಜನ ಆ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರು. ಭೀಮ, ಅರ್ಜುನ, ನಕುಲ ಮತ್ತು ಸಹದೇವ. ಈ 4 ಕೂಡ ಯಕ್ಷನ ಆ ಅಶರೀರವಾಣಿಯನ್ನು ನಿರ್ಲಕ್ಷಿಸಿ ನೀರನ್ನು ಪಡ್ಕೊಳ್ಳೋಕೆ ಹೋಗಿ ಅವರು ಪ್ರಾಣ ಕಳ್ಕೋಬೇಕಾಯಿತು. ಆ ಸಂದರ್ಭದಲ್ಲಿ ನಾವು ಧರ್ಮರಾಯನ ಪ್ರವೇಶವನ್ನು ನೋಡ್ತೇವೆ. ಯುಧಿಷ್ಠಿರ ಅಲ್ಲಿಗೆ ಬರ್ತಾನೆ. ತನ್ನ ಎಲ್ಲ ಸಹೋದರರು ಸತ್ತು ಬಿದ್ದಂತೆ ಕಂಡಿದ್ದಾನವನು. ಆಗ ಅವನು ಕೂಡ ನೀರು ತೆಗೆದುಕೊಳ್ಳೋಕೆ ಹೋದಾಗ ಯಕ್ಷ ಅವನನ್ನು ಎಚ್ಚರಿಸ್ತಾನೆ. ಇಲ್ಲಿ ಯಕ್ಷನ ಮಾತು ನೋಡಿ ಎಷ್ಟು ಚೆನ್ನಾಗಿದೆ. ನಿನ್ನ ಸಹೋದರರು ನನ್ನ ಪ್ರಶ್ನೆಗಳಿಗೆ ಉತ್ತರಿಸದೆ ನನ್ನ ಮಾತನ್ನು ನಿರ್ಲಕ್ಷಿಸಿ ನೀರನ್ನು ಪಡ್ಕೊಳ್ಳೋಕೆ ಹೋದ್ರಿಂದ ಅವರಿಗೆ ಈ ಗತಿ ಬಂತು. ನಿನಗೂ ಎಚ್ಚರ. ಮೊದಲು ನನ್ನ ಮಾತನ್ನು ಕೇಳು, ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ಆ ನಂತರ ನೀನು ನೀರನ್ನು ಒಯ್ಯುವ ವಿಚಾರ. ನಾವು ಗಮನಿಸ್ತೇವೆ ಇಲ್ಲಿ ಯುಧಿಷ್ಠಿರ ಪ್ರಾಜ್ಞ, ಅವನೊಬ್ಬ ವಿವೇಕಿ. ಅವನ ಕಣ್ಣು ಮುಂದೆ ಭೀಮನ ಸಾಮರ್ಥ್ಯ, ಅರ್ಜುನನ ಕೌಶಲ್ಯ, ನಕುಲ ಸಹದೇವರ ವಿಧೇಯತೆ ಇದು ಯಾವುದೂ ಕೂಡ ಮಂಪರಲ್ಲ. ಅದು ಅಂಡರ್ ಎಸ್ಟಿಮೇಟೆಡ್ ಕ್ವಾಲಿಟೀಸ್ ಆಫ್ ಹಿಸ್ ಬ್ರದರ್ಸ್ ಅಲ್ಲ. ಅವರೆಲ್ಲರ ಬಗ್ಗೆ ಜಗತ್ತಿನಲ್ಲಿ ವಿಧೇಯತೆಗೆ ಇನ್ನೊಂದು ಉದಾಹರಣೆ ನಕುಲ ಸಹದೇವರಾಗಿದ್ದರು. ಅನ್ಯೋನ್ಯತೆ ಮತ್ತು ಅಂಡನಿಗೆ ಎಷ್ಟು ವಿಧೇಯರಾಗಿದ್ದರು. ಅರ್ಜುನ 3 ಲೋಕದ ಗಂಡ. ಗುರುವಾದ ದ್ರೋಣರು ತನ್ನನ್ನೇ ಸೋಲಿಸುವಂತಹ ಶಿಷ್ಯನೊಬ್ಬನನ್ನು ತಯಾರು ಮಾಡಿ ಈ ಜಗತ್ತಿಗೆ ಅನುಗ್ರಹಿಸಿದರು. ಅವನೇ ಅರ್ಜುನ. ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸ ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. ಇದು ಅರ್ಜುನನಿಗಿದ್ದ 10 ಹೆಸರುಗಳು. ಆ ರೀತಿಯಲ್ಲಿ ಅರ್ಜುನ 3 ಲೋಕದ ಗಂಡ ಅನ್ನೋ ಬಿರುದಾಂಕಿತನಾಗಿದ್ದ. ಇನ್ನು ಭೀಮನ ಭಕ್ತಿಯ ಬಗ್ಗೆ, ಶ್ರದ್ಧೆಯ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ಯಾರಿಗೂ ಅನುಮಾನ ಇಲ್ಲ.
ಮುಂದೆ ನಾವು ನೋಡ್ತೇವೆ, ಭೀಮನ ಶವವನ್ನೇ ಹೊತ್ತುಕೊಂಡು ಸ್ವರ್ಗದ ಕಡೆಗೆ ಹೆಜ್ಜೆ ಹಾಕ್ತಾ ಹಿಮಾಲಯದಲ್ಲಿ ಕಣ್ಣೀರು ಹಾಕ್ಕೊಂಡು ಸಾಗ್ತಾನೆ ಯುಧಿಷ್ಠಿರ. ಮುಂದಿನ ದಿನಗಳಲ್ಲಿ ನಾವು ನೋಡ್ತೇವೆ ಅವರ ಅವತರಣ ಮುಗಿದು ಅವರು ಹಿಮಾಲಯದಲ್ಲಿ ಆರೋಹಣಕ್ಕೆ ಹೊರಟಾಗ ನಡೆದ ಘಟನೆ. ಆದರೆ ಈ 4 ಕೂಡ ಸತ್ತು ಬಿದ್ದಿದ್ದಾರೆ. ಯುಧಿಷ್ಠಿರನಿಗೆ ಯಕ್ಷನ ಈ ಮಾತಿನ ಎಚ್ಚರಿಕೆ ಮನವರಿಕೆ ಆಯಿತು. ಆಗ ಅವನು ಯಕ್ಷನಿಗೆ ಹೇಳ್ತಾನೆ, ಯಕ್ಷ, ದಯವಿಟ್ಟು ನಿನ್ನ ಪ್ರಶ್ನೆಗಳೇನಿದೆ ಕೇಳು, ನಿನ್ನ ಪ್ರಶ್ನೆಗಳಿಗೆ ನಾನು ಉತ್ತರಿಸುತ್ತೇನೆ. ನನ್ನ ತಮ್ಮಂದರು ಮಾಡಿದಂತಹ ಈ ಒಂದು ಎಚ್ಚರಿಕೆಡಿತನದ ಕೆಲಸ ನಾನು ಮಾಡೋದಿಲ್ಲ. ದಯವಿಟ್ಟು ನೀನೇನು ಕೇಳಬೇಕು ಅಂತಿದೆಯೋ ನನ್ನನ್ನು ಪ್ರಶ್ನಿಸು. ಇಲ್ಲಿ ಈ ಘಟನೆಯನ್ನು ನಿಮ್ಮ ಮುಂದೆ ನಾನು ಯಾಕಿಟ್ಟೆ ಅಂದರೆ, ಧೃತಿಗೆಟ್ಟು ನೋಡಿ ಎಲ್ಲೋ ಒಂದು ಕಡೆ ಆ ಒಂದು ಸಂಯಮಪೂರ್ಣವಾಗಿ ಸಂದರ್ಭವನ್ನು ನಿರ್ವಹಿಸಬೇಕಾಗಿದ್ದಂತಹ, ವಿವೇಕದಿಂದ ಸಂದರ್ಭವನ್ನು ನಿರ್ವಹಿಸಬೇಕಾಗಿದ್ದಂತಹ ಮೊದಲ 4 ಅಲ್ಲಿ ಎಲ್ಲೋ ಒಂದು ಕಡೆ ವೈಫಲ್ಯಕ್ಕೆ ತಮ್ಮನ್ನು ತಾವು ಎಳ್ಕೊಂಡ್ರು. ಆದರೆ ಹೋರಾಟದಿಂದಷ್ಟೇ ಯಶಸ್ಸು, ಬದುಕಿನ ಸಾರ್ಥಕತೆ ಅನ್ನೋ ಮಾತಿಗೆ ಇಲ್ಲಿ ಯುಧಿಷ್ಠಿರ ನಮಗೆ ಸ್ಪಷ್ಟವಾಗಿ ಕಾಣ್ತಾನೆ. ಯಾಕೆ ಅಂತಂದರೆ, ಸಂದರ್ಭವನ್ನು ವಿವೇಕದಿಂದ, ಶ್ರದ್ಧೆಯಿಂದ, ಬದ್ಧತೆಯಿಂದ ಮತ್ತು ಆಶಾಭಾವನೆಯಿಂದ, ಇದು ಬಹಳ ಮುಖ್ಯ, ಉತ್ಸಾಹದಿಂದ, ಅಲ್ಲಿ ಕಣ್ಣೀರು ಹಾಕಲಿಲ್ಲ. ಅಯ್ಯೋ ನನ್ನ ತಮ್ಮಂದ್ರಿಗೆ ಬಂದ ಗತಿ ಯಾರಿಗೂ ಬರಬಾರ್ದು ಈ ಪ್ರಪಂಚದಲ್ಲಿ ಅಂತ ಯಕ್ಷನ ಮೇಲೆ ಯುದ್ಧ ಸಾರಲಿಲ್ಲ. ಇದನ್ನು ಗಮನಿಸಬೇಕು ನಾವು. ಈ ನಿಟ್ಟಿನಲ್ಲಿ ಇಲ್ಲಿ ನಾನು ಒತ್ತಾಸೆ ಕೊಡ್ತಾ ಇರೋ ಅಂಶ ಏನು ಅಂದರೆ, ಯುಧಿಷ್ಠಿರನ ಸಮಯೋಚಿತವಾದ ಪ್ರಜ್ಞಾಪೂರ್ಣ ನಡವಳಿಕೆ. ಇದು ಒಂದು ಅದ್ಭುತವಾದ ಹೋರಾಟ. ಯಾವುದೇ ಶಸ್ತ್ರದಿಂದ ಯಕ್ಷನನ್ನು ಗೆಲ್ಲಕ್ಕಾಗ್ತಾ ಇರಲಿಲ್ಲ. ಅಲ್ಲಿ ಯಕ್ಷ ಅದೃಶ್ಯನಾಗಿ ಮಾತನಾಡ್ತಾ ಇದ್ದಾನೆ. ಅವನ ವಿರುದ್ಧ ಇವಾಗ ಹೋರಾಡೋದಕ್ಕೆ ಅವಕಾಶ ಇಲ್ಲ. ಇಲ್ಲಿ ಶಸ್ತ್ರದಿಂದ ತಾನು ಸನ್ನಿವೇಶವನ್ನು ನಿರ್ವಹಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋ ವಿವೇಕ ಯುಧಿಷ್ಠಿರನಿಗೆ ಇದೆ. ಆದರೆ ತಮಗಿಂತಲೂ ದೊಡ್ಡ ಹೋರಾಟಗಾರರು ಇಲ್ಲ ಅನ್ನೋ ಅಹಂಕಾರದಲ್ಲೇ ಮೊದಲ 4 ಕೂಡ ಮರಣವನ್ನಪ್ಪಿದ್ದಾರೆ. ಯುಧಿಷ್ಠಿರನಿಗೆ ಅರ್ಥವಾಗ್ತಾ ಇದೆ, ಇದು ಶಸ್ತ್ರದಿಂದ ಪರಿಹರಿಸೋದಕ್ಕೆ ಸೂಕ್ತವಾದಂತಹ ಸಮಸ್ಯೆ ಅಲ್ಲ, ಇದಕ್ಕೆ ಶಾಸ್ತ್ರವೇ ಒಂದು ದೊಡ್ಡ ಪರಿಹಾರ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಈ ನಿಟ್ಟಿನಲ್ಲಿ ವಿಶ್ವಾಮಿತ್ರ ಹೇಳ್ತಾನೆ, ಆವತ್ತಿನ ದಿವಸ ಧಿಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಅಂತ. ಈಗ ಯುಧಿಷ್ಠಿರ ಇಲ್ಲಿ ಹೇಳ್ತಾ ಇದ್ದಾನೆ, ಶಾಸ್ತ್ರದಿಂದಲೇ ಗೆಲ್ಲಬೇಕಾಗತ್ತೆ ಅನ್ನೋ ಅರ್ಥ. ಅದರ ಅರ್ಥ ಶಾಸ್ತ್ರ ಅನ್ನೋ ಶಬ್ದವನ್ನು ಅವನು ನೇರವಾಗಿ ಬಳಸದೇ ಇದ್ದರೂ ಕೂಡ ಇದನ್ನು ವಿವೇಕಯುತವಾದ ಮಾತುಗಳಿಂದ ಪರಿಹರಿಸ್ಕೊಳ್ಬೇಕು ಅನ್ನೋ ವಿವೇಕ. ಮತ್ತು ವಿವೇಕಾನಂದರ ಕಾಲಕ್ಕೆ ನಾವು ನೋಡ್ತೇವೆ, ಕ್ಷಾತ್ರವೀರ್ಯ ಮತ್ತು ಬ್ರಹ್ಮತೇಜ ಎರಡೂ ಕೂಡ ಕಲಿಯುಗದಲ್ಲಿ ಅತ್ಯಂತ ಅವಶ್ಯಕ ಅನ್ನುವಂಥದ್ದು. ಈ ರೀತಿಯಲ್ಲಿ ನಾವು ವಿಷಯವನ್ನು ವಿಶ್ಲೇಷಣೆ ಮಾಡಿದಾಗ ನಮಗೆ ಯುಧಿಷ್ಠಿರನ ಆವತ್ತಿನ ನಡವಳಿಕೆಯಲ್ಲಿ ನಿಜವಾಗ್ಲೂ ಅರ್ಥವಾಗುತ್ತೆ, ಇದೊಂದು ಹೋರಾಟ. ಇದು ಶಸ್ತ್ರಸಜ್ಜಿತನಾಗಿ ಶತ್ರುವನ್ನು ಎದುರಾಕೊಂಡು ಹೋರಾಡುವಂತಹ ಒಂದು ಸೆಣಸಾಟಕ್ಕಿಂತಲೂ ಅಧಿಕವಾದ ಹೋರಾಟ ಇದಾಗಿದೆ. ಆ ನಿಟ್ಟಿನಲ್ಲಿ ಜೀವನ ಅಂತಕ್ಕಂಥದ್ದು ಹೋರಾಟ ಅಂದಾಗ ನಾವು ಅರ್ಥ ಮಾಡಿಕೊಳ್ಬೇಕು, ಹೋರಾಟ ಶಸ್ತ್ರದಿಂದಷ್ಟೇ ಅಲ್ಲ, ಶಸ್ತ್ರವನ್ನು ಮೀರಿದಂತಹ ಶಾಸ್ತ್ರದ ಹೋರಾಟವನ್ನು ನಾವು ಗಮನಿಸ್ತೇವೆ. ಬದುಕುವ ಹಂಬಲ ಪ್ರತಿಯೊಬ್ಬ ಮನುಷ್ಯನಿಗೂ ಇದೆ. ಇವತ್ತಿನ ಉಪನ್ಯಾಸದಲ್ಲಿ ಜೀವನದ 10 ಹಂತಗಳಲ್ಲಿ ನಾವು ಯಾವ್ಯಾವ ರೀತಿಯ ಸನ್ನಿವೇಶಗಳಿಗೆ ಎದುರಾಗಬಹುದು, ಅವುಗಳನ್ನು ಹೇಗೆ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ ಬೆಳಕು ಚೆಲ್ಲುವಂಥದ್ದು ನನ್ನ ಕರ್ತವ್ಯ. ಅದನ್ನು ಹೆಚ್ಚು ಆಲೋಚನೆ ಮಾಡಿ ಅದರ ಬಗ್ಗೆ ಮತ್ತಷ್ಟು ಮಗದಷ್ಟು ಆಂತರ್ಯದಲ್ಲಿ ಸತ್ಯವನ್ನು ಸ್ಫುರಣೆ ಮಾಡಿಕೊಳ್ಬೇಕಾದ ಕರ್ತವ್ಯ ನಿಮ್ಮೆಲ್ಲರ ಪಾಲಿಗಿದೆ. ಬದುಕುವ ಹಂಬಲ ಎಲ್ಲರಿಗೂ ಇದೆ. ಸುಖದ ಹಂಬಲ ಖಂಡಿತವಾಗಿಯೂ ಎಲ್ಲರಿಗೂ ಇದೆ. ಆದರೆ ಬದುಕುವ ಹಂಬಲ ಅನ್ನೋದು ಅರ್ಥಪೂರ್ಣವಾಗಬೇಕಾದರೆ, ಸುಖದ ಹಂಬಲ ಮಾನವೀಯವಾಗಬೇಕಾದರೆ, ಕಲಿಯುವ ಹಂಬಲ ಅಂತಕ್ಕಂಥದ್ದು ಪ್ರಾಮಾಣಿಕವಾಗಿರಬೇಕು. ಈ ಕಲಿಯುವ ಹಂಬಲವನ್ನೇ ನಾವು ಎಜುಕೇಷನ್ ಅಂತ ಕರೆದದ್ದು. ಕಲಿಯುವ ಹಂಬಲ ಅನ್ನೋದು ಒಂದು
ಬತ್ತಳಿಕೆ. ಆ ಬತ್ತಳಿಕೆಯಲ್ಲಿರ್ತಕ್ಕಂಥ ಹಲವಾರು ಬಾಣಗಳಲ್ಲಿ ನನ್ನ 2 ಹೊತ್ತಿನ ಊಟದ ಅವಶ್ಯಕತೆ, ಸಮಾಜದಲ್ಲಿ ನನಗೆ ಸ್ವಲ್ಪ ಗೌರವ ಆಧಾರದ ಮನ್ನಣೆಯ ಅವಶ್ಯಕತೆ, ಇದು ಒಂದೆರಡು ಬಾಣಗಳು. ಆದ್ದರಿಂದ ಇವತ್ತಿನ ಶಿಕ್ಷಣ ತಜ್ಞರು ಅರ್ಥ ಮಾಡಿಕೊಳ್ಬೇಕು, ಎಜುಕೇಷನ್ ಅಂತಂದರೆ ನೀನು ಜಾಸ್ತಿ ಓದಿದ್ರೆ ನಿನಗೆ ಹೆಚ್ಚಿನ ಸಂಬಳ ದೊರೆಯುತ್ತದೆ, ನೀನು ಜಾಸ್ತಿ ಓದಿದಾಕ್ಷಣ ನೀನು ಹೆಚ್ಚಿನ ಗೌರವಕ್ಕೆ ಪಾತ್ರನಾಗುತ್ತೀಯ. ಇದು ಅತ್ಯಂತ ಬಾಲಿಶವಾದ ಕಿಂಡರ್ಗಾರ್ಟನ್ ಒಂದು ರೀತಿಯಲ್ಲಿ ಕನ್ವಿನ್ಸ್ ಮಾಡುವಂತಹ ಉತ್ತರಗಳಿದು. ಇದಲ್ಲ. ಶಿಕ್ಷಣ ಅಂತಂದರೆ ನನ್ನ ಬತ್ತಳಿಕೆಯಲ್ಲಿ ನನ್ನ ಜೀವನ ಪರ್ಯಂತ ನಾನು ಅತ್ಯಂತ ಅರ್ಥಪೂರ್ಣವಾಗಿ ಬದುಕೋದಕ್ಕೆ ಬೇಕಾದಂತಹ ವಿವೇಕದ ಬಾಣಗಳು, ಪ್ರಜ್ಞಾವಂತಿಕೆಯ ಬಾಣಗಳು. ಇದರ ಜೊತೆಯಲ್ಲಿ ನಾನು ಲೌಕಿಕ ಜಗತ್ತನ್ನು ಮೀರಿ ಒಂದು ಹೆಜ್ಜೆ, ಲೌಕಿಕದ ಮೂಲಕವೇ ಲೌಕಿಕವನ್ನು ಗೆದ್ದು ಅತಿಲೌಕಿಕವಾಗಿ, ಲೌಕಿಕಾತೀತವಾಗಿ, ಅದು ಕರೆಕ್ಟಾದ ಶಬ್ದ, ಲೌಕಿಕಾತೀತವಾಗಿ ಪಾರಮಾರ್ಥಿಕ ಜಗತ್ತಿಗೆ ಹೋದರೆ ನಾನು ಗಾಡ್ ಮ್ಯಾನ್ ಆಗ್ತೇನೆ, ನಾನು ದೇವಮಾನವನಾಗ್ತೇನೆ. ನನ್ನ ಜೀವನದಲ್ಲಿ ನಾನು ಏನು ಬಿಟ್ಟು ಹೋಗ್ತೇನೋ, ನನ್ನ ಶರೀರದ ನಿರ್ಗಮನದ ನಂತರ ನನ್ನ ಕೀರ್ತಿ ಶರೀರ ಉಳಿಯುತ್ತೆ, ಜನ ಅದನ್ನು ಸ್ಮರಣೆ ಮಾಡ್ತಾರೆ. ಆ ದಿಕ್ಕಿನಲ್ಲಿ ನನ್ನ ಮಾತುಗಳು ಮಂತ್ರಗಳಾಗತ್ತೆ, ನನ್ನ ವಿಚಾರಗಳು ಆದರ್ಶಗಳಾಗತ್ತೆ. ಇದನ್ನು ಕೂಡ ನಾವು ಗಮನಿಸಬೇಕು. ಕಲಿಕೆ ಅನ್ನುವಂಥದ್ದರ ಸುದೀರ್ಘವಾದ ಸ್ವರೂಪ, ಅನಂತವಾದ ಸ್ವರೂಪವನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ಕಲಿಯುವ ಹಂಬಲ ಇದೆಯಲ್ಲ, ಎಜುಕೇಷನ್, ಕಲಿಕೆಯ ವಿಷಯದಲ್ಲಿ ನಾವು ಹಲವು ರೀತಿಯಲ್ಲಿ ನಮ್ಮನ್ನು ಅತ್ಯಂತ ಯೋಗ್ಯವಾದ ಕ್ಯಾಂಡಿಡೇಟ್ ಆಗಿ ರೂಪಿಸ್ಕೊಳ್ಬೇಕು. ಯಾಕೆ? ಜೀವನ ಅಂತಕ್ಕಂಥದ್ದು ಇದೆಯಲ್ಲ, ಸಾಕ್ರೆಟಿಸ್ ಹೇಳೋ ಹಾಗೆ ಜೀವನ ಬದುಕುವುದಕ್ಕಾಗಿ ಇದೆಯೇ ಹೊರತು ಸಾಯುವುದಕ್ಕಲ್ಲ. ನಮ್ಮ ಜೀವನ ಇರೋದೇ ಬದುಕುವುದಕ್ಕಾಗಿ. ಸಾವು ಅದೊಂದು ದಿವಸ ಬರುತ್ತೆ. ಬದುಕು ಮತ್ತು ಸಾವು ಒಂದೇ ಸತ್ಯದ 2 ಮುಖಗಳು, ಅದರ ನೆರಳುಗಳು. ಆದರೆ ಸಾವನ್ನು ಪ್ರೀತಿಸುವವನು ಬದುಕನ್ನು ಬಹಳ ಚೆನ್ನಾಗಿ ಮಾಡಬಲ್ಲ. ಸಾವಿಗೆ ಹೆದರುವವನು ಬದುಕಿದ್ದಾಗಲೇ ಬಹುತೇಕ ಸತ್ತಿರ್ತಾನೆ. ಅನುಕೂಲಗಳಿಗೆ ಹಪಹಪಿಸುವವನು ಹೋರಾಟಗಾರನಾಗಲಾರ. ಹೋರಾಟಗಾರನಾದವನ ಬದುಕಿನಲ್ಲಿ ಎಲ್ಲ ಅನುಕೂಲಗಳು ಅವನ ಕಾಲ ಕಸವಾಗುತ್ತೆ. ಮಹಾತ್ಮರ ಜೀವನವನ್ನು ಗಮನಿಸಿದಾಗ ಇದು ನಮಗೆ ವೇದ್ಯವಾಗುತ್ತೆ. ಆದ್ದರಿಂದಲೇ ಜೀವನದಲ್ಲಿ ಅದು ನಿಂತ ನೀರಾಗಬಾರದು, ಚಲನಶೀಲತೆ, ಅದೇ ಹೋರಾಟ. ಆ ನೀರು ಕೆಲವು ಕಡೆ ಗಂಭೀರವಾಗಿ ಹರಿಯಬಹುದು, ಕೆಲವು ಕಡೆ ಭೋರ್ಗರೆವ ಜಲಪಾತದಂತೆ ಧುಮುಕಬಹುದು, ಕೆಲವು ಕಡೆ ಇಕ್ಕೆಲಗಳಲ್ಲಿ ಅದು ನುಸುಳ್ಕೊಂಡು ಹೋಗಬಹುದು, ಕೆಲವು ಕಡೆ ವಿಶಾಲವಾದ ಸಾಗರದಂತೆ ಕಾಣಬಹುದು. ಇದೆಲ್ಲದರ ಒಟ್ಟು ಮೊತ್ತ ಅದು ನಮ್ಮ ಸಮಗ್ರ ಜೀವನ. ಆದ್ದರಿಂದ ಜೀವನ ಬದುಕುವುದಕ್ಕಾಗಿ ಇದೆ, ಸಾಯುವುದಕ್ಕೆ ಅಲ್ಲ ಅನ್ನೋದನ್ನು ನಾವು ಧ್ಯಾನಿಸಬೇಕು. ಈ ಜೀವನ ಅಂತಕ್ಕಂಥದ್ದು ರಣರಂಗ ಅಂತ ಅಲೆಕ್ಸಾಂಡರ್ ಹೇಳ್ತಾನೆ. ಅಲೆಕ್ಸಾಂಡರ್ನ ಈ ಮಾತು ಬಹಳ ಅದ್ಭುತವಾಗಿದೆ. ಜೀವನ ಅಂತಕ್ಕಂಥದ್ದು ರಣರಂಗ, ಇಲ್ಲಿ ಹೇಡಿಗಳು ಕಣ್ಣೀರು ಹಾಕ್ತಾರೆ. ಜೀವನ ಅಂತಕ್ಕಂಥದ್ದು ರಣರಂಗ, ಹೇಡಿಗಳು ಕಣ್ಣೀರು ಹಾಕ್ತಾರೆ. ಯೋಚನೆ ಮಾಡಬೇಕು. ಗ್ರೀಸ್ನ ಮಹಾರಾಣಿ ಆಶೀರ್ವಾದ ಮಾಡಿ ತನ್ನ ಮಗನಿಗೆ ಹೇಳ್ತಾ ಇದ್ದಂತಹ, ಯುದ್ಧಕ್ಕೆ ಕಳಿಸೋದಕ್ಕೆ ಮೊದಲು ತನ್ನ ಮಗನಿಗೆ ಹೇಳ್ತಾ ಇದ್ದ ಮಾತುಗಳೇನು ಗೊತ್ತಾ? ನನ್ನ ಪ್ರೀತಿಯ ಮಗನೇ, ನೀನು ಇವತ್ತು ಯುದ್ಧಕ್ಕೆ ಹೊರಟಿದ್ದೀಯ. ನೀನು ಯುದ್ಧದಿಂದ ವಾಪಸ್ ಬರಬೇಕಾದ್ರೆ ಒಂದು ಗುರಾಣಿಯನ್ನು ಹಿಡಿದು ನೀನು ವಿಜಯಶಾಲಿಯಾಗಿ ಬಾ, ನಾನು ಒಪ್ಕೊಳ್ತೇನೆ. ಇಲ್ವೋ ಗುರಾಣಿಯ ಮೇಲೆ ನಿನ್ನ ಶವ ನನ್ನನ್ನು ತಲುಪಲಿ, ನಾನು ಹೆಮ್ಮೆ ಪಡ್ತೇನೆ. ಆದರೆ ಯುದ್ಧದಿಂದ ಓಡಿ ಹೋಗಬೇಡ, ಹೋರಾಡು. ಹೋರಾಟದಲ್ಲಿ ಬದುಕಿದ್ರೆ ವಾಪಸ್ ಬಂದು ನೀನು ಸಿಂಹಾಸನಾಧೀಶನಾಗು. ಹೋರಾಟದಲ್ಲಿ ವೀರಮರಣವನ್ನು ಅಪ್ಪಿದ್ರೆ ಆ ಗುರಾಣಿಯ ಮೇಲೆ ಮಲ್ಕೊಂಡು ಬಾ, ನಿನ್ನನ್ನು ಸಕಲ ಗೌರವಗಳಿಂದ ನಾನು ಒಪ್ಪಿಕೊಳ್ತೇನೆ. ನನ್ನ ಕರುಳಿನ ಕುಡಿ ಪರಮಾತ್ಮನ ಪಾದ ಸೇರಿತು ಅಂತ ನಾನು ಅತ್ಯಂತ ಸಮಾಧಾನ ಪಟ್ಕೊಳ್ತೇನೆ.
ಒಂದು ನಿಟ್ಟುಸಿರು ಬರಬಹುದು ನನಗೆ, ಆದರೆ ನಾನು ಸಮಾಧಾನ ತಂದುಕೊಳ್ತೇನೆ. ಆದರೆ ನೀನು ಹೇಡಿಯಂತೆ ಬರಬೇಡ. ನೋಡಿ, ಗ್ರೀಸ್ ನಾಗರಿಕತೆಯ 3,000-4,000 ವರ್ಷದ ಹಿಂದಿನ ಈ ಮಾತಿಗೆ ಕೃಷ್ಣನ ಭಗವದ್ಗೀತೆಯ ಮಾತನ್ನು ನೀವು ನೆನಪು ಮಾಡ್ಕೊಳ್ಳಿ. ಕ್ಷುದ್ರಂ ಹೃದಯ ದೌರ್ಬಲ್ಯಂ ತೆಕ್ತೋತ್ತಿಷ್ಟ ಪರಂತಪ. ಅರ್ಜುನ, ಯುದ್ಧದಲ್ಲಿ ಗೆದ್ದರೆ ರಾಜ್ಯ, ಯುದ್ಧದಲ್ಲಿ ಸತ್ತರೆ ವೀರಸ್ವರ್ಗ, ಯುದ್ಧ ಭೂಮಿಯಿಂದ ಓಡಿ ಹೋದರೆ ಅಪಕೀರ್ತಿ. ಆದ್ದರಿಂದ ಹೋರಾಡು ಅಂತ ಹೇಳಿ ಅಷ್ಟೇ ಕೃಷ್ಣ ಹೇಳಿಲ್ಲ. ಜಗತ್ತಿನ ಎಲ್ಲ ಜನ ಸಾರ್ವಕಾಲಿಕವಾಗಿ ನೆನಪಿಟ್ಟುಕೊಳ್ಬೇಕಾದ ಒಂದು ಅದ್ಭುತವಾದ ಒಂದು ಹಿತೋಕ್ತಿಯನ್ನು ಹೇಳ್ತಾನೆ. ಸಂಭಾವಿತನಾದವನಿಗೆ ಆತ್ಮಗೌರವ, ಆತ್ಮವಿಶ್ವಾಸ, ಹೋರಾಟದ ಬದುಕು, ಸತ್ಯಕ್ಕಾಗಿಯೇ ತನ್ನ ಜೀವನ ಮುಡಿಪು, ಧರ್ಮಕ್ಕಾಗಿಯೇ ತನ್ನ ಜೀವನದ ಉಸಿರು ಎಂದು ಭಾವಿಸುವಂತಹ ವ್ಯಕ್ತಿಯ ಜೀವನದಲ್ಲಿ ಸಂಭಾವಿತನಾದವನಿಗೆ ಅಪಕೀರ್ತಿ ಎಂಬುದು ಮರಣಕ್ಕಿಂತಲೂ ಘೋರ. ಯೋಚನೆ ಮಾಡಿ ಇದನ್ನು. ಹೇಡಿಗಳು, ಮೂರ್ಖರು, ಅಸಹಾಯಕರು, ನಪುಂಸಕರು ಇವರೆಲ್ಲರೂ ದಿನವೂ ಸಾಯ್ತಾ ಇರ್ತಾರೆ. ಧೀರನಾದವನು ಜೀವನದಲ್ಲಿ ಒಂದೇ ಸಲ ಸಾಯ್ತಾನೆ. ಹೇಡಿಯಾದವನಿಗೆ ಅವಮಾನ ಆದರೂ ಕೂಡ ಅವನಿಗೆ ಲೆಕ್ಕಕ್ಕಿಲ್ಲ. ಅವನ ಮುಖದ ಮೇಲೆ ಬೇರೆಯವರು ಉಗೀತಾ ಇರೋದು ಬೀಳ್ತಾ ಇದ್ದರೆ ಅವನು ಆಕಾಶದ ಕಡೆಯಿಂದ ತುಂತುರು ಬರ್ತಾ ಇದೆ ಅಂತ ಭಾವಿಸ್ತಾನೆ. ಆ ಮಟ್ಟಕ್ಕೆ ಅವನ ಬುದ್ಧಿಯಲ್ಲಿ ಭ್ರಮಣೆ ಆಗಿರುತ್ತೆ, ಅದು ಮಂಕು ಕವಿದಿರುತ್ತೆ. ಆದ್ದರಿಂದ ನಾವು ತಿಳ್ಕೊಳ್ಬೇಕು, ಜೀವನ ಅನ್ನೋದು ರಣರಂಗ. ನಮ್ಮ ಜೀವನವೇ ಒಂದು ರಣರಂಗ. ಇಲ್ಲಿ ಹೇಡಿಗಳು ಕಣ್ಣೀರು ಹಾಕದೆ ಬೇರೆ ದಾರಿ ಇಲ್ಲ. ಜೀವನ ಇದೆಯಲ್ಲ, ಇದು ಒಂದು ಪ್ರವಾಹ. ನೈಸರ್ಗಿಕವಾದ ಪ್ರವಾಹಗಳು ಒಂದು ಮುಖದಲ್ಲಿ ಹರಿಯುತ್ತವೆ, ಆದರೆ ಜೀವನ ಪ್ರವಾಹ ಒಮ್ಮುಖವಾದ ಪ್ರವಾಹ ಅಲ್ಲ. ಸಮಸ್ಯೆಗಳು ಯಾವುದೇ ಕಡೆಯಿಂದ ಬರಬಹುದು. ಅವುಗಳನ್ನು ಸರಿಯಾಗಿ ನಿರ್ವಹಿಸಬೇಕು ಅಂತಕ್ಕಂಥ ಎಚ್ಚರಿಕೆಯನ್ನು ಇಲ್ಲಿ ಮಹಾತ್ಮರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಜೀವನವನ್ನು ಸುಂದರವಾದ ಪುಸ್ತಕಕ್ಕೆ ಹೋಲಿಸಿದ್ದಾರೆ, ಆದರೆ ಅನಕ್ಷರಸ್ಥನಿಗೆ ಇದು ಕಗ್ಗಂಟಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾರೆ. ಲೈಫ್ ಇಸ್ ಎ ಟ್ರಾಜಡಿ ಫಾರ್ ಸಮ್ ಪೀಪಲ್ ಆ್ಯಂಡ್ ಕಾಮಿಡಿ ಫಾರ್ ಸಮ್ ಅದರ್ ಪೀಪಲ್ ಅನ್ನೋ ಮಾತು ಕೂಡ ಇದೆ. ಜೀವನ ಅಂತಕ್ಕಂಥದ್ದು ದೇವರು ನಮಗೆ ಅನುಗ್ರಹಿಸಿದ ವರ ಅನ್ನೋದು ಸ್ವಾಮಿ ವಿವೇಕಾನಂದರ ಮಾತಾದರೆ, ಜೀವನ ಅಂತಕ್ಕಂಥದ್ದು ಬಯಸದೇ ಬಂದ ಭಾಗ್ಯ ಅನ್ನೋದು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಮಾತು. ಬಯಸದೇ ಬಂದ ಭಾಗ್ಯ. ಜೀವನ ಭಗವಂತನಿತ್ತ ಕರ್ತವ್ಯ ಅನ್ನೋದು ಕೂಡ ಗಮನೀಯವಾದ ವಿಷಯ. ನಮ್ಮ ಜೀವನದ ನಿಜವಾದ ಘನತೆ ಹೋರಾಟದಲ್ಲಿದೆ ಅನ್ನುವಂಥದ್ದು ಜಗತ್ತಿನ ಇತಿಹಾಸ ದಾಖಲಿಸಿದ ಸತ್ಯ. ಆದರೆ ತಿಳ್ಕೊಳ್ಬೇಕು, ನಮ್ಮ ಜೀವನದ ಭಾಗ್ಯೋದಯಕ್ಕೆ, ನಮ್ಮ ಜೀವನದ ಭಾಗ್ಯವಂತಿಕೆಗೆ, ನಮ್ಮ ಜೀವನದ ಭಾಗ್ಯ ಶ್ರೀಮಂತಿಕೆಗೆ ಪರಿಶ್ರಮವೊಂದೇ, ಹೋರಾಟವೊಂದೇ ಮಾರ್ಗ ಅನ್ನೋದನ್ನು ನಾವು ಎಂದೂ ಕೂಡ ಮರಿಬಾರದು. ಉಪನಿಷತ್ತುಗಳಲ್ಲಿ ಧರ್ಮದ 16 ಲಕ್ಷಣಗಳ ಬಗ್ಗೆ ವಿವರಿಸಿದ್ದಾರೆ ನಮ್ಮ ಋಷಿಗಳು. ಮನುಸ್ಮೃತಿಯಲ್ಲಿ ಧರ್ಮದ 10 ಲಕ್ಷಣಗಳನ್ನು ವಿವರಿಸ್ತಾ ಮನು ಹೇಳ್ತಾನೆ, ಧರ್ಮದ ಮೊಟ್ಟ ಮೊದಲ ಲಕ್ಷಣ ನಿರ್ಭಯತೆ, ಧೈರ್ಯ ಅಂತ. ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತು ಉಪನಿಷತ್ತಿನ ಪ್ರತಿಯೊಂದು ಪುಟದಲ್ಲೂ ಪ್ರತಿಧ್ವನಿಸುವಂತಹ ಒಂದು ಅದ್ಭುತವಾದ ಸಂದೇಶ ಅಂದರೆ ನಿರ್ಭಯತೆ. ಅಭಿ 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 ಅಂತ ಹೇಳ್ತಾರೆ ವಿವೇಕಾನಂದರು. ಆದ್ದರಿಂದ ಜೀವನದಲ್ಲಿ ಧೈರ್ಯದ ಪಾತ್ರ ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಾವು ನೆನಪಿನಲ್ಲಿಟ್ಕೊಳ್ಬೇಕು. ನಮ್ಮ ಜೀವನ ಯಾವಾಗ ಇದೊಂದು ಹೋರಾಟದ ಜೀವನ ಆಗುತ್ತೋ ಅಂತಹ ಜೀವನ ಒಂದು ಮಹಾನ್ ಆದರ್ಶಕ್ಕೆ ಬರದ ಭಾಷ್ಯವಾಗುತ್ತೆ.
ನಾವು ನೋಡ್ತೇವೆ ಬಹಳಷ್ಟು ಜನರ ಜೀವನ ಚರಿತ್ರೆಗಳು ಇಡೀ ಜಗತ್ತಿಗೆ ಬೆಳಕನ್ನು ನೀಡ್ತಕ್ಕಂಥ ಚರಿತ್ರೆಗಳಾಗ್ಬಿಡುತ್ತೆ. ಬಯೋಗ್ರಫಿಗಳು, ಜೀವನ ಕಥನ, ಅದು ಇಡೀ ಜಗತ್ತಿಗೆ ಜಗತ್ತನ್ನು ಪೋಷಿಸುವ ಕಥನವಾಗಿಬಿಡುತ್ತೆ. ಮಹಾತ್ಮರ ವಿಚಾರದಲ್ಲಿ ಇದು ಸತ್ಯ. ಜೀವನಕ್ಕೆ ಆದರ್ಶಗಳೇ ಉಸಿರಾಗಬೇಕು ಅನ್ನೋದನ್ನು ವಿವೇಕಾನಂದರು ನಮ್ಮ ಮುಂದೆ ಇಡ್ತಾರೆ. ಜೀವನಕ್ಕೆ ಆದರ್ಶ ಅತ್ಯವಶ್ಯಕ. ಆದರ್ಶವುಳ್ಳ ವ್ಯಕ್ತಿ 500 ತಪ್ಪು ಮಾಡಿದರೆ, ಆದರ್ಶ ಇಲ್ಲದಲೇ ಇರ್ತಕ್ಕಂಥ ವ್ಯಕ್ತಿ 50,000 ತಪ್ಪನ್ನು ಮಾಡ್ತಾನೆ. ಆದ್ದರಿಂದ ಆದರ್ಶವನ್ನು ಹೊತ್ತು ಜೀವನ ನಡೆಸಬೇಕು. ಇದು ಸ್ವಾಮಿ ವಿವೇಕಾನಂದರ ಒಂದು ವಿಶೇಷವಾದ ಮಾರ್ಗದರ್ಶನದ ನುಡಿ. ಬಹಳ ಸ್ಪಷ್ಟವಾಗಿದೆ. ತುಂಬ ಜನ ಹೇಳ್ತಾ ಇರ್ತಾರೆ, ನಾವು ಒಳ್ಳೆಯವರಾಗಿ ಏನು ಪ್ರಯೋಜನವಾಯಿತು, ನಮ್ಮ ಎದುರಿಗೆ ಕೆಟ್ಟವರು ನಮಗಿಂತಲೂ ಚೆನ್ನಾಗಿದ್ದಾರಲ್ಲ, ನಮಗಿಂತ ಸುಖವಾಗಿದ್ದಾರೆ, ನಮಗಿಂತ ಸಂಪದ್ಭರಿತವಾಗಿದ್ದಾರೆ, ನಮಗಿಂತಲೂ ಅವರ ಫೇಸಸ್ ಮೇಲೆ ಬಹಳ ಒಳ್ಳೆಯ ಸ್ಮೈಲ್ಸ್ ಇದೆ, ಅನುಕೂಲವಾಗಿದ್ದಾರೆ, ಎಲ್ಲರೂ ಅವ್ರನ್ನೇ ನೆಚ್ಕೊಂಡು ಅವ್ರ ಮನೆ ಬಾಗಿಲಿಗೆ ಹೋಗ್ತಾರೆ. ಆದರೆ ನೋಡಿ, ನಾವು ಎಷ್ಟು ಒಳ್ಳೆ ರೀತಿಯಲ್ಲಿ ಬದುಕಿದ್ರೂ ಕೂಡ ಜನ ನಮ್ಮನ್ನು ಐಕಾನ್ ಆಗಿ ಸ್ವೀಕರಿಸ್ತಾ ಇಲ್ವಲ್ಲ ಅಂತ ಹೇಳಿ ಎಷ್ಟೋ ಜನ ಸಾಮಾನ್ಯ ವಲಯ ಸಮಾಜದಲ್ಲೇನಿದೆ ಅವ್ರು ಕೇಳೋ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಇದೊಂದು ಪ್ರಶ್ನೆ, ಕಾಮನ್ ಕ್ವಶನ್ ಇದು. ನಾನಿಷ್ಟು ಒಳ್ಳೆಯವನಾದರೂ ಕೂಡ ಜನಕ್ಕೆ ಅರ್ಥ ಆಗ್ತಾ ಇಲ್ಲ ಯಾಕೆ? ಅವರಷ್ಟು ಕೆಟ್ಟವರಾದರೂ ಕೂಡ ನಮಗಿಂತ ಸುಖವಾಗಿದ್ದಾರೆ ಯಾಕೆ? ಇದನ್ನು ಗಮನಿಸಬೇಕು ನಾವು. ಈ ರೀತಿಯ ವಿಚಾರಗಳು ಸಾಕಷ್ಟೇ ಇದೆ. ಇದಕ್ಕೆ ಕಾರಣ ಇಷ್ಟೇ, ಆದರ್ಶದ ಆಯ್ಕೆ ಅದು ನಮ್ಮ ವೈಯಕ್ತಿಕವಾದದ್ದೇ ಹೊರತು ಯೂನಿವರ್ಸಿಟಿ ನಮಗೆ ಸರ್ಟಿಫಿಕೇಟ್ ಮಾಡಿಕೊಡೋದಿಲ್ಲ. ಅದ್ರ ಬಗ್ಗೆ ಕಾಪಿ ಹೊಡೆದು ಅಂಕ ಪಡೆದವನಿಗೂ ಕೂಡ ಪ್ರಮೋಟೆಡ್ ಅಂತಲೇ ಮಾರ್ಕ್ಸ್ ಕಾರ್ಡು, ನಿಯತ್ತಾಗಿ ಬರೆದವನಿಗೂ ಕೂಡ ಪ್ರಮೋಟೆಡ್ ಅಂತಲೇ. ನಮ್ಮ ಮಾರ್ಕ್ಸ್ ಕಾರ್ಡ್, ನಮ್ಮ ಯೋಗ್ಯತಾ ಪತ್ರ ಕಾಗದದ ಮೇಲಿರ್ತಕ್ಕಂಥ ನಿರ್ಜೀವ ಅಕ್ಷರಗಳು. ಆದರೆ ನಮ್ಮ ಬದುಕಿನ ಮೂಲಕ ಆ ಅಕ್ಷರಗಳಿಗೆ ಜೀವಂತಿಕೆ ಬರುತ್ತೆ. ಪ್ರಾಕ್ಟಿಕ್ಯಾಲಿಟಿಯಲ್ಲಿ ನಾವೆಷ್ಟು ಮಟ್ಟಿಗೆ ಯಶಸ್ವಿ ಆಗ್ತೀವಿ ಅಂತಕ್ಕಂಥದ್ದು ಇಲ್ಲಿ ಅತ್ಯಂತ ಮುಖ್ಯವಾದ ವಿಚಾರ. ಆದರ್ಶ ಸಿದ್ಧಿಗೆ ಸಾಕಷ್ಟು ನಾವು ಸೆಣಸಾಡಬೇಕಾಗತ್ತೆ, ಪರಿಸ್ಥಿತಿಗಳೊಂದಿಗೆ ನಾವು ಹೋರಾಡಬೇಕಾಗತ್ತೆ ಅನ್ನೋ ಮಾತನ್ನು ಎಂದೂ ಕೂಡ ನಾವು ಡೈಲ್ಯೂಟ್ ಮಾಡಬಾರ್ದು. ಪ್ರತಿ ಕ್ಷಣದಲ್ಲೂ ನಮಗೆ ಹೋರಾಟ ಇದೆ. ಯಾವುದೇ ರೀತಿಯಲ್ಲಿ ಒಂದು ಚಿಕ್ಕ ಕೆಲಸವನ್ನೂ ಮಾಡಬೇಕಾದ್ರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದನ್ನು ಗಮನಿಸಬೇಕು. ನಮಗೆ ಮೇಲ್ಛಾವಣಿಗೆ ಹೋಗೋದಕ್ಕೆ, ಎತ್ತರದ ಜಾಗಕ್ಕೆ ಹೋಗೋದಕ್ಕೆ ಅತ್ಯಂತ ಬಲಿಷ್ಠವಾದ ಏಣಿ ಇರಬಹುದು. ಆದರೆ ಏಣಿ ಅದು ಸರಿಯಾದ ರೀತಿಯಲ್ಲಿ ನೆಲದ ಮೇಲೆ ಭಾರ ಊರಿದೆಯಾ, ಅದರ ಪೊಸಿಷನಿಂಗ್ ಸರಿ ಇದೆಯಾ, ನಾನು ಅದನ್ನು ಹತ್ತುವವರೆಗೂ ಯಾವುದೇ ರೀತಿ ತೊಂದರೆ ಇಲ್ವಾ, ಅದು ಜರುಗೋದಿಲ್ವಾ? ಅಷ್ಟೇ ಅಲ್ಲ, ಏಣಿಯ ಆ ಯಾವ ಭಾಗದಲ್ಲಿ ನಾನು ಹೆಜ್ಜೆ ಇಡ್ತಾ ಹೋಗಬೇಕು, ಒಂದು ಕಾರ್ನರ್ನಲ್ಲಿ ಹೆಜ್ಜೆ ಇಟ್ಟರೆ ಅದು ಟಿಲ್ಟ್ ಆಗಬಹುದಾ, ಮಧ್ಯದಲ್ಲೇ ನಾನು ಸಂಚರಿಸಬೇಕಲ್ವಾ? ಮತ್ತು ಏಣಿಯನ್ನು ಹತ್ತಬೇಕಾದರೆ ನನ್ನ ಜೇಬುಗಳಲ್ಲಿ ಕೈ ಇಟ್ಟುಕೊಂಡು ಏಣಿಯನ್ನು ಹತ್ತಲಾಗದು. ಏಣಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೇ ಹತ್ತಬೇಕು. ನನ್ನ ಕೈಗಳು ಏಣಿಯನ್ನು ಎಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೋ ನನ್ನ ಕಾಲುಗಳಿಗೆ ಅಷ್ಟು ಧೈರ್ಯ ಬರುತ್ತೆ ಮುನ್ನುಗ್ಗಲು. ಹೆಜ್ಜೆಯನ್ನು ಮೇಲಕ್ಕೆ ಇಡೋದಕ್ಕೆ ಆ ಕೈಗಳನ್ನು ಭದ್ರವಾಗಿ ಇಟ್ಕೋಬೇಕು. ಕೈಗಳು ಹಿಡ್ಕೊಂಡಿರ್ತಕ್ಕಂಥದ್ರಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಆಗ ಕಾಲು ಮೇಲಿನ ಮೆಟ್ಟಲುಗಳಿಗೆ ಏರೋದಕ್ಕೆ ಕಾನ್ಫಿಡೆನ್ಸನ್ನು ಪಡ್ಕೊಳ್ಳುತ್ತೆ. ಹಿಂದಿನ ಹೆಜ್ಜೆಯನ್ನು ನಿರ್ಲಕ್ಷಿಸಬಾರದು, ಮುಂದಿನ ಹೆಜ್ಜೆಗೆ ಭಯಪಡಬಾರ್ದು, ನಿಂತ ಹೆಜ್ಜೆಯಲ್ಲಿ ಕಾಲುಗಳು ನಡುಗಬಾರ್ದು. ಈ ಎಚ್ಚರಿಕೆ ಬೇಕು. ಇದು ಬಹಳ ಸುಲಭವಾಗಿ ಸರಳವಾದ ವಾಕ್ಯಗಳಾಗಿ ಕಾಣುತ್ತೆ,
ಆದರೆ ಒಂದು ವಾಟರ್ ಟ್ಯಾಂಕ್ ಹತ್ತದಂಥ ಅವರ ಅನುಭವ ಕೇಳಬೇಕು ನೀವು. ಆ ಲ್ಯಾಡರ್ನಲ್ಲಿ ಏರ್ತಾ 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 ಹೋದಂತೆ ತೊಡೆಗಳಲ್ಲಿ ನಡುಕ ಬರುತ್ತೆ. ಆವಾಗ ನಮಗೆ ಅರ್ಥ ಆಗುತ್ತೆ ಎತ್ತರಕ್ಕೆ ಏರಿದಂತೆ ಎಷ್ಟು ಸಮಸ್ಯೆಗಳು ಬರುತ್ತೆ ನಮಗೆ ಅಂತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಪರಿಸ್ಥಿತಿಗಳಲ್ಲಿ ನಮಗೆ ಸವಾಲುಗಳು ಎದುರಾಗುತ್ತೆ. ಅದರ ವಿರುದ್ಧ ನಾವು ಸೆಣಸಾಡಲೇಬೇಕಾಗುತ್ತೆ. ಇಲ್ಲಿ ಜನ ನಮ್ಮನ್ನು ಹೊಗಳಲಿ, ಜನ ನಮ್ಮನ್ನು ತೆಗಳಲಿ, ಯಾವುದೇ ವಿಚಾರಗಳಿಗೂ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಆದರ್ಶವನ್ನು ಮುಂಚೂಣಿಯಲ್ಲಿಟ್ಕೊಳ್ಬೇಕು. ಸಿಂಹ ಪರಾಕ್ರಮದಿಂದ ನಾವು ಹೋರಾಡಬೇಕು ಮತ್ತು ನಮ್ಮ ಯಶಸ್ಸನ್ನು ನಾವು ಪಡ್ಕೊಳ್ಬೇಕು. ನಮ್ಮ ಗುರಿಯನ್ನು ಮುಟ್ಟಿದ ಮೇಲೆ ಜನ ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ನಾವು ಕಾರ್ಯಪ್ರವೃತ್ತರಾಗಿದ್ದಾಗ ಆ ಕಡೆ ಈ ಕಡೆಯಿಂದ ಬರ್ತಕ್ಕಂಥ ಧ್ವನಿಗಳಿಗೆ ವಿಪರೀತವಾಗಿ ನಾವು ತಲೆ ಕೆಡಿಸ್ಕೊಳ್ಬಾರ್ದು. ಅದು ಶ್ಲಾಘನೆಯ ಮಾತಾಗಬಹುದು ಅಥವಾ ನಿಂದನೆಯ ಮಾತಾಗಬಹುದು. ಇದು ಯಾವುದನ್ನೂ ಕೂಡ ತಲೆ ಕೆಡಿಸ್ಕೊಳ್ಬಾರ್ದು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭವು ಜಯಾಜಯವು. ಭಗವದ್ಗೀತೆಯಲ್ಲಿ ಈ ಸೈಕಾಲಜಿ ಅದ್ಭುತವಾದ ಮಾತು, ಇದ್ರ ಬಗ್ಗೆ ಪ್ರಸ್ತಾಪ ಇದೆ. ನಾವು ಗಮನಿಸ್ತೇವೆ ಈ ರೀತಿಯಲ್ಲಿ ಸುಖ ದುಃಖಗಳನ್ನು, ಲಾಭ ನಷ್ಟಗಳನ್ನು ಸಮಾನವಾಗಿ ಸ್ವೀಕರಿಸಿ ನಾವು ಮುಂದುವರಿಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾದ ಎಚ್ಚರಿಕೆಯ ಮಾತು. ಹಾಗಾಗಿ ಜೀವನ ಎಂದಿಗೂ ಕೂಡ ಸಾಹಸಮಯ ಅಂತಕ್ಕಂಥದ್ದನ್ನು ನಾವು ಅನುಭವಕ್ಕೆ ತಂದುಕೋಬೇಕು. ಆನಂದಿಸ್ತಾ ನಾವು ಮುಂದುವರಿತಾ ಹೋಗಬೇಕು. ನಮ್ಮ ಹೋರಾಟ ಅಂತಕ್ಕಂಥದ್ದು ಇದೆಯಲ್ಲ, ಪ್ರತಿಯೊಂದು ಹೆಜ್ಜೆಯಲ್ಲಿನ ಹೋರಾಟ ನಮ್ಮ ಇಡೀ ಬದುಕಿಗೆ ಜೀವಂತಿಕೆಯನ್ನು ತಂದುಕೊಡುತ್ತೆ. PT ಉಷಾ ಕೇವಲ ಕೂದಲೆಳೆಯಷ್ಟು ಅಂತರದಲ್ಲಿ ಕಂಚಿನ ಪದಕವನ್ನು ಸಿಯೋಲ್ ಒಲಿಂಪಿಕ್ಸ್ನಲ್ಲಿ ಕಳ್ಕೊಂಡ್ಬಿಟ್ರು. ನಾವೆಲ್ಲ ಆಗ ಡಿಗ್ರಿ ಸ್ಟೂಡೆಂಟ್ಸ್, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್. ನಾವು ನೆನಪಿದೆ ಅದು ಚೆನ್ನಾಗಿ. ಕೂದಲೆಳೆಯಷ್ಟು ಅಂತರದಲ್ಲಿ ಅವರು ತಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಎಷ್ಟು ಹೆಜ್ಜೆಗಳನ್ನು ಪಡ್ಕೊಂಡಿದ್ರೋ ಆ ಕಡೆ ಹೆಜ್ಜೆಯಲ್ಲಿ ಅವರು ಸೋತಿದ್ದು ಅಂತ ನಮಗೆ ಕಂಡದ್ದು. ಆದರೆ ಆವತ್ತಿನ ಎಕ್ಸ್ಪರ್ಟ್ಸ್ ಹೇಳ್ತಾರೆ, ಅವರು ತಮ್ಮ 25ನೇಯಿಂದ 28ನೇ ಹೆಜ್ಜೆಯಲ್ಲಿ ಓಡಿದ್ರಲ್ಲ, ಆ 3 ಹೆಜ್ಜೆ, ಅಲ್ಲಿ ಕೆಲವು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ ಡಿಲೇ ಆಯಿತು. ನಮಗೆ ಸೋಲು ಕಾಣೋದು ಅಂತ್ಯದಲ್ಲಿ. ಆದರೆ ಅವರು ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಓಡ್ತಾ ಇದ್ರಲ್ಲ, ಮೊದಲ 10 ಹೆಜ್ಜೆಗಳಲ್ಲಿ ಯಾವ ಸ್ಪೀಡಲ್ಲಿ ಓಡಿದ್ರೋ, ಎರಡನೇ 10 ಹೆಜ್ಜೆಗಳಲ್ಲಿ ಯಾವ ಸ್ಪೀಡಲ್ಲಿ ಓಡಿದ್ರೋ, ಅಂತಿಮವಾಗಿ ಓಡಿದ್ರಲ್ಲ, ಈ ಮಧ್ಯಭಾಗದಲ್ಲಿ ಯಾವುದೋ ಒಂದು ಹಂತದಲ್ಲಿ ಅವರು ಸ್ವಲ್ಪ ಸ್ಲೋ ಆದರು. ಅಲ್ಲಿ ಅವರು ಹಿಂದುಳಿದ್ರು. ಇದನ್ನು ಕ್ಯಾಲ್ಕುಲೇಟ್ ಮಾಡಿಕೊಟ್ಬಿಡ್ತು ಕಂಪ್ಯೂಟರ್. ಶಾರ್ಪ್ ಫಿನಿಷಲ್ಲಿ ಅದು ಸಿಕ್ತು ನಮಗೆ. ಇಲ್ಲಿ ಅರ್ಥ ಆಗುತ್ತೆ ನಮಗೆ ಏನದು, ನಮ್ಮ ಹೋರಾಟವೇ ಬದುಕಿಗೆ ಜೀವಂತಿಕೆಯನ್ನು ತರುವಂಥದ್ದು. ಆದ್ದರಿಂದ ನನಗೆ ಫಸ್ಟ್ ಟೆಸ್ಟ್ನಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ಪರವಾಗಿಲ್ಲ, ಸೆಕೆಂಡ್ ಟೆಸ್ಟಲ್ಲಿ ಮೇಕಪ್ ಮಾಡ್ತೇನೆ, ಫೈನಲ್ ಟೆಸ್ಟಲ್ಲಿ ಚೆನ್ನಾಗಿ ಬರೆದು ಬಿಡ್ತೇನೆ, ಬೆಸ್ಟ್ 2 ಔಟ್ ಆಫ್ 3 ತೊಗೊಳ್ತಾರೆ, ಆವ್ರೇಜ್ ತೊಗೊಳ್ತಾರೆ, ಇಂಟರ್ನಲ್ ಮಾರ್ಕ್ಸ್ ನನಗೆ ತುಂಬ ಚೆನ್ನಾಗಿದೆ, ಆ್ಯನ್ಯುವಲಲ್ಲಿ ಸ್ವಲ್ಪ ಕಡಿಮೆ ಬಂದರೂ ಪರವಾಗಿಲ್ಲ. ಇದೆಲ್ಲ ಹೊಟ್ಟೆಪಾಡು ಮತ್ತು ಕೆಲಸವನ್ನು ಗಿಟ್ಟಿಸೋದಕ್ಕೆ ಇರ್ತಕ್ಕಂಥ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್. ಆದರೆ ಜೀವನ ಹೋರಾಟದಲ್ಲಿ ಇದು ಬಹಳ 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 ಕಳಪೆಯ ಸ್ಟ್ರಾಟಜಿ ಆಗತ್ತೆ. ಇದನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ, ಯುವಕ ಯುವತಿ ಮನಸ್ಸಿನಲ್ಲಿಟ್ಕೊಳ್ಬೇಕಿದ್ನ. ಯಾವುದೇ ಕಾರಣಕ್ಕೂ ಈ ರೀತಿಯ ಕ್ಯಾಲ್ಕುಲೇಷನ್ಸ್ಗೆ ನಾವು ಹೋಗಬಾರ್ದು. ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಇದು ಸಬ್ಹ್ಯೂಮನ್ ಸ್ಪೀಷೀಸ್ಗೆ ಅಂತಾರೆ ವಿವೇಕಾನಂದರು. ಸ್ಟ್ರಗಲ್ ನಾಟ್ ಓನ್ಲಿ ಫಾರ್ ಅವರ್ ಎಕ್ಸಿಸ್ಟೆನ್ಸ್ ಬಟ್ ಆಲ್ಸೋ ಫಾರ್ ಅವರ್ ಎಕ್ಸ್ಪ್ಯಾನ್ಷನ್. ಇದು ಸ್ವಾಮಿ ವಿವೇಕಾನಂದರು ಕೊಟ್ಟ ನೂತನ ವಿಕಾಸ ತತ್ವ. ಮನುಷ್ಯನ ಹಂತದಲ್ಲಿ ನಾನು ಹೋರಾಡ್ತೇನೆ, ನಾನು ಬದುಕ್ತೇನೆ, 10 ಜನಕ್ಕೆ ಬದುಕುವ ಜೀವನ ಕಲೆಯನ್ನು ನಾನು ಕೊಡ್ತೇನೆ. ಇದು ವಿವೇಕಾನಂದ ನಮ್ಮ ಮುಂದೆ ಇಟ್ಟ ಅದ್ಭುತವಾದ ವಿಚಾರ. ಅಂದರೆ ಅಸ್ತಿತ್ವ ಅಂತಕ್ಕಂಥದ್ದು ಕೇವಲ ನಮ್ಮ ಉಳಿವಿಗಷ್ಟೇ ಸೀಮಿತವಾಗಬಾರ್ದು. ಇದು ಆತ್ಮರಕ್ಷಣೆಗಷ್ಟೇ ಹೋರಾಟ ಅಲ್ಲ. ಬದಲಾಗಿ ನಾವು ಇಡೀ ನಮ್ಮ ವಾತಾವರಣಕ್ಕೆ ನಮ್ಮ ಉತ್ಸಾಹವನ್ನು, ನಮ್ಮ ಆದರ್ಶವನ್ನು,
ನಮ್ಮ ಜೀವನ ಶೈಲಿಯನ್ನು ಒಂದು ಸ್ಫೂರ್ತಿಯ ವಿಚಾರವಾಗಿ ಅನುಗ್ರಹಿಸಬೇಕು ಅನ್ನುವಂಥದ್ದು. ಇಲ್ಲಿ ಬಹಳ ಒಂದು ವಿಶೇಷವಾದ ವಿಚಾರ ಏನು ಅಂತಂದರೆ, ಸ್ವಪ್ರಯತ್ನ ಮತ್ತು ಭಗವತ್ ಕೃಪೆ ಇದೆರಡೂ ಕೂಡ ಮನುಷ್ಯನ ನೈಜ ಸಾಮರ್ಥ್ಯಗಳಿಗೆ ಪೂರಕವಾಗುತ್ತೆ. ಪುರುಷ ಪ್ರಯತ್ನದಿಂದ ನಾವು ಮುಂದೆ ಹೋಗದೇ ಇದ್ದರೆ ದೈವ ಬಲವೂ ಕೂಡ ನಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡೋದಿಲ್ಲ. ಆದ್ದರಿಂದ ಪುರುಷ ಪ್ರಯತ್ನವನ್ನು ನಾವು ಹೆಚ್ಚು ನೆಚ್ಚಿಕೊಳ್ಬೇಕು. ಈ ದೃಷ್ಟಿಯಲ್ಲೇ ಒಂದು ಮಾತಿದೆ, ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಯಾರು ತನ್ನನ್ನು ತಾನು ರಕ್ಷಿಸ್ಕೊಳ್ತಾನೋ, ತನಗೆ ತಾನೇ ಸಹಾಯ ಮಾಡಿಕೊಳ್ಳೋದ್ರ ಮೂಲಕ ಆಗ ಭಗವಂತನೂ ಕೂಡ ಅವನ ಸಹಾಯಕ್ಕೆ ಧಾವಿಸಿ ಬರುತ್ತಾನೆ. ಇದನ್ನು ಗಮನಿಸ್ಬೇಕು ನಾವು. ಈ ನಿಟ್ಟಿನಲ್ಲಿ ಜೀವನದಲ್ಲಿ ನಮ್ಮ ಮುಂದೆ ನೂರಾರು ಸವಾಲುಗಳಿದೆ. ಮಹಾತ್ಮರ ಜೀವನಗಳನ್ನು ಓದಬೇಕು. ಆಗ ನಮಗೆ ಅರ್ಥ ಆಗುತ್ತೆ, ಇಂತಿಂಥ ಕಷ್ಟಗಳಿದೆಯಾ ಜೀವನದಲ್ಲಿ. ಬಡವನಿಗೆ ಬಡತನದ ಕಷ್ಟ, ಶ್ರೀಮಂತಿಕೆಯ ಕಷ್ಟ, ಅನಾರೋಗ್ಯವಂತನಿಗೆ ಆರೋಗ್ಯದ ಬೇಡಿಕೆ, ಆರೋಗ್ಯವಂತನಿಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳೋ ಬೇಡಿಕೆ. ನೋಡಿ, ಗಮನಿಸ್ಬೇಕಿದನ್ನು ನಾವು. ಇದನ್ನು ವಿಶೇಷವಾಗಿ ಗಮನಿಸ್ಬೇಕು. ದುರದೃಷ್ಟವಶಾತ್ ಆಧುನಿಕ ಸಮಾಜದಲ್ಲಿ ನನ್ನ ಕುದುರೆ ಯಾವ ತಳಿದಾಗಬೇಕು, ನನ್ನ ನಾಯಿಗಳು ಯಾವ ಜಾತಿದಾಗಬೇಕು ಅನ್ನೋದ್ರ ಬಗ್ಗೆ ಆಧುನಿಕ ಕುಟುಂಬಗಳು ಹೆಚ್ಚು ತಲೆ ಕೆಡಿಸ್ಕೊಳ್ತಾ ಇದೆಯೇ ಹೊರತು ನಮ್ಮ ಮಕ್ಕಳು ಯಾವ ಮಟ್ಟದವರು ಆಗಬೇಕು ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅನ್ನೋದನ್ನು ಇವತ್ತಿನ ಪ್ರಾಜ್ಞರು ಪತ್ತೆ ಹಚ್ಚಿಬಿಟ್ಟಿದ್ದಾರೆ. ಜೀವನದ ಸವಾಲುಗಳೇನು ಹಾಗಾದ್ರೆ ನಮ್ಮ ಮುಂದೆ? ಜೀವನದಲ್ಲಿರೋ ಮೊದಲನೇ ಸವಾಲು ಏನು ಗೊತ್ತಾ? ಅನಿರೀಕ್ಷಿತವಾಗಿ ಏನಾದರೂ ಬಂತು ಅಂತ ಇಟ್ಕೊಳ್ಳಿ, ಅದರ ಜೊತೆಗೆ ಬದುಕ್ತಾ ಅದನ್ನು ಸರಿಯಾಗಿ ಅಧ್ಯಯನ ಮಾಡ್ತಾ ಅದರ ಮೇಲೆ ಮೇಲ್ಗೈ ಸಾಧಿಸುವಂತಹ ವಿವೇಕಪೂರ್ಣ ಪ್ರಯತ್ನ. ನಮಗೆ ಎದುರಾಗುವಂತಹ ಸಂಕಷ್ಟಗಳು ಯಾವುದೇ ರೀತಿಯಲ್ಲಿ ನಿರೀಕ್ಷಿತವಾಗಿರಲೇಬೇಕು ಅಂತ ಇಲ್ಲ. ಭಾರತೀಯರಾದ ನಾವು ಸನಾತನ ಧರ್ಮದ ಆ ಮಹಾನ್ ಸಂದೇಶಗಳನ್ನು ಓದಿದ್ದಿದ್ರೆ ಸ್ವಾತಂತ್ರ್ಯ ಬಂದ ದಿವಸವೇ ಭಾರತೀಯ ಶೈಕ್ಷಣಿಕ ಪದ್ಧತಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ವಿವೇಕಾನಂದರು, ಅರವಿಂದರು ಈ ದೇಶಕ್ಕೆ ಸಾಕಷ್ಟು ವಿಷಯಗಳಲ್ಲಿ ಬೆಳಕನ್ನಿತ್ತಂತಹ ಪ್ರಾಜ್ಞರು ಯಾವ ರೀತಿಯ ಶಿಕ್ಷಣ ವ್ಯವಸ್ಥೆ ನಮಗೆ ಬೇಕಾಗಿತ್ತು ಅಂತ ಮಾರ್ಗದರ್ಶನ ಕೊಟ್ಟಿದ್ದರು. ಅದನ್ನೇನಾದರೂ ನಾವು ಫ್ರಮ್ ಡೇ 1 ಇಂಪ್ಲಿಮೆಂಟ್ ಮಾಡಿದ್ದಿದ್ರೆ ಇವತ್ತು ಅತ್ಯಂತ ಸುಶಿಕ್ಷಿತ, ಕೈತುಂಬ ಲಕ್ಷ ರೂಪಾಯಿ ತೆಗೆದುಕೊಳ್ತಕ್ಕಂಥ ವ್ಯಕ್ತಿ BPL ಕಾರ್ಡ್ ಮಾಡಿಸ್ತಾ ಇರಲಿಲ್ಲ. ಆರೋಗ್ಯ ಚೆನ್ನಾಗಿದ್ದರೂ ಕೂಡ ತನ್ನ ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿ ಮೆಡಿಕಲ್ ಸರ್ಟಿಫಿಕೇಟ್ಗೆ ಮೊರೆ ಹೋಗ್ತಾ ಇರಲಿಲ್ಲ. ಪ್ರತಿಯೊಂದಕ್ಕೂ ಪ್ಯಾರಾಸೈಟ್ಸ್ ರೀತಿಯಲ್ಲಿ ಕೈ ಚಾಚಿ ಪರಾವಲಂಬನೆಯೇ ನಮಗೊಂದು ವರ ಅಂತ ನಾವು ಬದುಕ್ತಾ ಇರಲಿಲ್ಲ. ಸಹಾನುಭೂತಿ ಅನ್ನೋದು ವಿಪರೀತವಾಗಿ ನಮ್ಮ ಕಡೆಗೆ ಹರಿದರೆ ಇದು ವೇಷ ಮರೆಸಿಕೊಂಡು ಬಂದ ದಾಸ್ಯ ಅನ್ನೋದು ನಮಗೆ ಅರ್ಥವಾಗ್ತಾ ಇತ್ತು. ದುರದೃಷ್ಟವಶಾತ್ 60-65 ವರ್ಷ ನಾವು ಎಂಥ ಕತ್ತಲಲ್ಲಿ ಸಾಗಿ ಬಂದವು ಅನ್ನೋದನ್ನು ಗಮನಿಸಬೇಕು. ಎಜುಕೇಷನ್ ಈಸ್ ನಾಟ್ ಫಾರ್ ಲೈಫ್, ಇವತ್ತಿಗೂ ಕೂಡ ಇಟ್ ಈಸ್ ಫಾರ್ ಲೈವ್ಲಿಹುಡ್ ಅನ್ನೋ ಭ್ರಮೆಯಲ್ಲೇ ನಾವು ಮುಳುಗಿಬಿಟ್ಟಿದ್ದೇವೆ. ಕೆಸರಿನಲ್ಲಿ ಬಿದ್ದ ಪ್ರಾಣಿಯೋಪಾದಿಯಲ್ಲಿ ಇದ್ದೇವೆ. ನಮಗೆ ಕೆಸರಿನ ವಾಸನೆ ಗೊತ್ತಾಗ್ತಾ ಇಲ್ಲ, ಆಪ್ಯಾಯಮಾನವಾಗಿದೆ. ಹೀಗಾಗಿ ನಮಗೆ ಶುದ್ಧ ನೀರಿನಲ್ಲಿ ಸ್ನಾನ ಮಾಡುವಂತಹ ಕಲೆ ಬಹಳ ದೂರದಲ್ಲಿ ಉಳಿದುಬಿಟ್ಟಿದೆ. ಅನಿರೀಕ್ಷಿತವಾಗಿ ಬರಬಹುದಾದ ಯಾವುದೇ ಸನ್ನಿವೇಶವನ್ನು ಸಮಾಧಾನ ಚಿತ್ತತೆಯಿಂದ ಧೃತಿಗೆಡದೆ
ಆತ್ಮವಿಶ್ವಾಸದಿಂದ. ಸರ್ ಎಂ ವಿಶ್ವೇಶ್ವರಯ್ಯನವರ ಜೀವನ ಓದಿ. ತಮ್ಮ ಬಾಲ್ಯದಲ್ಲಿ, ಯೌವನದಲ್ಲಿ ಯಾವ ಯಾವ ವಿಚಾರಗಳಲ್ಲಿ ಅವರು ಅತ್ಯಂತ ಮೂಲಭೂತ ಅವಶ್ಯಕತೆಗಳಿಗೆ ಕಷ್ಟಪಟ್ಟರೋ, ದಿವಾನರಾದ ಮೇಲೆ ತಾವು ಅನುಭವಿಸಿದ ಸಮಸ್ಯೆಗಳನ್ನು ಇಡೀ ರಾಜ್ಯದ ಸಮಸ್ಯೆಗಳು ಅಂತ ಭಾವಿಸಿ ಚಿಂತಿಸಿ ಅವುಗಳಿಗೆ ಪರಿಹಾರ ಕೊಟ್ಟರು. ಒಬ್ಬ ವಿಷನರಿ ಅಂದರೆ ಅವರೇ. ದೂರದರ್ಶಿತ್ವ ಇರುತ್ತಲ್ಲ, ಅಲ್ಲಿ ನೋಡಬೇಕು ನಾವು ಅದನ್ನು. ನಮ್ಮ ಶ್ರಮ ಹೆಚ್ಚಿದಂತೆ ನಮ್ಮ ಅದೃಷ್ಟವೂ ಸುಧಾರಣೆಗೊಳ್ಳುತ್ತದೆ ಅನ್ನೋದನ್ನು ಮಹಾತ್ಮರ ಜೀವನ, ಹೋರಾಟಗಾರರ ಜೀವನವನ್ನು ಸವಾಲಾಗಿ ಸ್ವೀಕರಿಸಿದಂಥವರ ಬದುಕನ್ನು ಅಧ್ಯಯನ ಮಾಡಿದಾಗ ಅರ್ಥ ಆಗುತ್ತೆ. ನಮ್ಮ ಅದೃಷ್ಟ ಅಂತ ಕರಿತೀರಾ, ನಮಗೆ ಒದಗಿ ಬರುವ ಪರಮಾತ್ಮನ ಕೃಪೆ ಅಂತ ಕರಿತೀರಾ? ಅದೃಷ್ಟ ಶ್ರಮ ಸಂಸ್ಕೃತಿಯ ಪಕ್ಷಪಾತಿ, ಮರಿಬಾರ್ದು. ಯಾವ ವ್ಯಕ್ತಿ ಅದೃಷ್ಟದ ಸಂಪತ್ತಿಗಿಂತಲೂ ಅಧಿಕವಾಗಿ ಶ್ರಮ ಸಂಸ್ಕೃತಿಯನ್ನು ಅವಲಂಬಿಸಿ ಹೋರಾಡ್ತಾನೋ ಬದುಕಿನಲ್ಲಿ, ಅಂಥವನ ದುಡಿಮೆಯ ಮಹಿಮೆ ಅನರ್ಘ್ಯವಾಗುತ್ತೆ. ಧೈರ್ಯದ ದೊಡ್ಡ ಪರೀಕ್ಷೆ, ನಾನು ಮೊದಲೇ ಹೇಳಿದೆ, ಸೋಲಿನಲ್ಲಿಯೂ ಕೂಡ ಮಾನಸಿಕವಾಗಿ ವಿಚಲಿತರಾಗಬಾರದು ಮತ್ತು ಪರಿಸ್ಥಿತಿಗೆ ಹೊಂದಿಕೊಂಡು ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ತಾ ಪರಿಸ್ಥಿತಿಯ ಮೇಲೆ ಮೇಲುಗೈ ಸಾಧಿಸಿ ಪರಿಸ್ಥಿತಿಯನ್ನು ಸುಧಾರಣೆ ಮಾಡಿಕೊಂಡು ಪರಿಸ್ಥಿತಿಯನ್ನು ಬೈಯದೆ ಮುಂದಿನ ಹೆಜ್ಜೆಗಳು ದಾಪುಗಾಲು ಹಾಕುವುದು. ಪ್ರತಿಯೊಬ್ಬ ಮನುಷ್ಯನೂ ಕೂಡ ನೆನಪಿನಲ್ಲಿಟ್ಕೊಳ್ಬೇಕಾದ ವಾಸ್ತವಿಕತೆ ಏನು ಗೊತ್ತಾ? ನಾವು ಇತರರಿಗೆ ಹಂಚಬೇಕಾದ್ದು ನಮ್ಮ ಭಯವನ್ನಲ್ಲ, ಇತರರಿಗೆ ನಾವು ನೈತಿಕವಾಗಿ ಹಂಚಬೇಕಾದ್ದು, ನಾವು ನಿಜವಾದ ಅರ್ಥದಲ್ಲಿ ಮನುಷ್ಯತ್ವದಲ್ಲಿ ನೆಲೆಗೊಂಡಿದ್ದರೆ ನಾವು ಹಂಚಬೇಕಾದ್ದು ಧೈರ್ಯವನ್ನು, ಭಯವನ್ನಲ್ಲ, ಧೈರ್ಯವನ್ನು. ಇದನ್ನು ಮರಿಬಾರ್ದು. ಎಂದಿಗೂ ಕೂಡ ಇತರರಿಗೆ ನಾವು ಧೈರ್ಯವನ್ನು ಹಂಚಬೇಕು, ಭಯವನ್ನು ಹಂಚಬಾರದು. ಪರಿಶ್ರಮವೇ ನಮ್ಮನ್ನು ರೂಪಿಸುತ್ತೆ ಅನ್ನೋ ಮಾತಿನಲ್ಲಿ ಅನುಮಾನ ಇಟ್ಕೊಳ್ಬಾರ್ದು. ಸೋಮಾರಿತನ ನಮ್ಮನ್ನು ನಾಶ ಮಾಡುತ್ತೆ ಅನ್ನೋದರಲ್ಲಿ ಯಾವುದೇ ರೀತಿಯ ಅನುಮಾನ ಬೇಡ. ಬಡತನ ಅನಾನುಕೂಲವಾಗಿರಬಹುದು, ಆದರೆ ಅದು ಅವಮಾನಕರ ಅಲ್ಲ. ಬಡತನದಲ್ಲಿ ಅನಾನುಕೂಲಗಳಿದೆ, ಆದರೆ ಅದನ್ನು ನಾವು ಅವಮಾನ ಅಂತ ಬಿಂಬಿಸಬಾರ್ದು. ಬಡತನ ಅವಮಾನ ಅಲ್ಲ, ಕಷ್ಟಪಟ್ಟು ಕೆಲಸ ಮಾಡೋದು ಅವಮಾನ ಅಲ್ಲ. ಯಶಸ್ಸಿಗೆ ನಮ್ಮ ಅರ್ಹತೆಗಳೇನು? ಗುರುನಾನಕರೊಂದು ಮಾತು ಹೇಳ್ತಾರೆ, ಟ್ರುತ್ ಈಸ್ ಹೈಯರ್ ದ್ಯಾನ್ ಎವ್ರಿಥಿಂಗ್, ಬಟ್ ದ ಸ್ಟಿಲ್ ಹೈಯರ್ ಈಸ್ ಟ್ರುತ್ಫುಲ್ ಲಿವಿಂಗ್. ಸತ್ಯವೆಂಬುದು ಎಲ್ಲ ಮೌಲ್ಯಗಳಿಗಿಂತಲೂ ಕೂಡ ಅಧಿಕವಾದ ಮೌಲ್ಯ. ಆದರೆ ಸತ್ಯವೆಂಬ ಮೌಲ್ಯಕ್ಕಿಂತಲೂ ಅಧಿಕವಾದ ಯಾವುದಾದ್ರೂ ಇದೆಯಾ ಅಂದರೆ ನಾನು ಸತ್ಯನಿಷ್ಠನಾಗಿ ಬದುಕುವುದು. ಆದ್ದರಿಂದ ಇದೊಂದು ಹೋರಾಟ. ಎವ್ರಿಥಿಂಗ್ ಕ್ಯಾನ್ ಬಿ ಸ್ಯಾಕ್ರಿಫೈಸ್ ಫಾರ್ ಟ್ರೂತ್, ಬಟ್ ಟ್ರೂತ್ ಕೆನಾಟ್ ಬಿ ಸ್ಯಾಕ್ರಿಫೈಸ್ ಫಾರ್ ಎನಿಥಿಂಗ್. ಇದು ಸ್ವತಃ ಸ್ವಾಮಿ ವಿವೇಕಾನಂದರು ಹೇಳಿದಂಥ ಮಾತು. ಯಾವುದೇ ವಿಚಾರಕ್ಕಾಗಿ ಸತ್ಯವನ್ನು ತ್ಯಾಗ ಮಾಡಬಾರ್ದು, ಸತ್ಯಕ್ಕಾಗಿ ಇನ್ನು ಯಾವುದೇ ವಿಚಾರವನ್ನು ಕಳ್ಕೊಳ್ಳೋಕ್ಕೂ ಕೂಡ ತಯಾರಿರಬೇಕು. ವಿದುರ ಹೇಳ್ತಾನೆ, ಆಲ್ ಬ್ಯೂಟಿಫುಲ್ ಥಿಂಗ್ಸ್ ನೀಡ್ ನಾಟ್ ಬಿ ಗುಡ್,
ಬಟ್ ಆಲ್ ಗುಡ್ ಥಿಂಗ್ಸ್ ಆರ್ ಬ್ಯೂಟಿಫುಲ್. ಎಲ್ಲ ಸುಂದರವಾದ ವಸ್ತುಗಳು ಯೋಗ್ಯ ವಸ್ತುಗಳಾಗಬೇಕು ಅಂತಿಲ್ಲ, ಆದರೆ ಯೋಗ್ಯವಾದ ವಸ್ತುಗಳೇ ಸುಂದರ ವಸ್ತುಗಳು. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತಿನ ಯುವಕ ಯುವತಿಯರು ವಿಶೇಷವಾಗಿ ಅರ್ಥ ಮಾಡ್ಕೊಳ್ಬೇಕು. ಏನದು ಸೌಂದರ್ಯ ಅಂತಂದರೆ ಅಲ್ಲಿ ಶೀಲದ ಚೌಕಟ್ಟಿರಬೇಕು, ನೈತಿಕತೆಯ ಚೌಕಟ್ಟಿರಬೇಕು. ನೈತಿಕತೆ ಮತ್ತು ಶೀಲದ ಚೌಕಟ್ಟನ್ನು ದಾಟದಂತಹ ಸೌಂದರ್ಯ ಅದು ಸೌಂದರ್ಯ ಅಲ್ಲ, ಅದು ಅಶ್ಲೀಲತೆ. ನೀವು ಅಶ್ಲೀಲತೆಯನ್ನು ಇವತ್ತು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಬ್ಯೂಟಿ ಕಾಂಪಿಟೇಷನ್ಗೆ ಈಕ್ವೇಟ್ ಮಾಡಿಟ್ಟಿದ್ದೀರಿ. ಅದಲ್ಲ. ಜಗತ್ತಿನ ಯಶಸ್ವಿ ವ್ಯಕ್ತಿಗಳ ಬದುಕನ್ನು ಅವಲೋಕನ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಮ್ಯಾನ್ ಕುಡ್ ಅರ್ನ್ ಗ್ರೇಟ್ ಎಕ್ಸ್ಪೀರಿಯನ್ಸಸ್ ನಾಟ್ ಓನ್ಲಿ ವಿತ್ ಹೆಲ್ಪ್ ಆಫ್ ಸ್ಮೈಲ್ಸ್, ಈಕ್ವಲಿ ವಿತ್ ದ ಹೆಲ್ಪ್ ಆಫ್ ಟಿಯರ್ಸ್. ಮನುಷ್ಯನಿಗೆ ಬದುಕಿನಲ್ಲಿ ಜೀವನಾನುಭವ ದೊರೆತದ್ರಲ್ಲಿ ನಗುವಿಗೆ ಯಾವ ಸ್ಥಾನ ಇದೆಯೋ, ಯಾವ ಪಾತ್ರ ಇದೆಯೋ, ಕಣ್ಣೀರಿಗೂ ಕೂಡ ಅದೇ ರೀತಿಯ ಸ್ಥಾನ ಇದೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನಿನ್ನನ್ನು ನೀನು ನಂಬು, ಯಾರನ್ನೂ ಕೂಡ ನಿನ್ನ ಉದ್ಧಾರಕ್ಕೆ 100ಕ್ಕೆ 100ರಷ್ಟು ಅವಲಂಬಿಸಬೇಡ. ನಿನ್ನನ್ನು ನೀನು ನಂಬು. ಮತ್ತು ಒಂದು ಮಾತು ಮುಂದುವರೆದು ಹೇಳ್ತಾರೆ, ಕತ್ತಲಲ್ಲಿ ನಿನ್ನ ನೆರಳು ಕೂಡ ನಿನ್ನ ಜೊತೆ ಇರೋದಿಲ್ಲ. ಕತ್ತಲಲ್ಲಿ ನಿನ್ನ ನೆರಳು ಕೂಡ ಇಲ್ಲ, ಆದ್ದರಿಂದ ಅದು ನಿನ್ನ ಮಿತ್ರನಲ್ಲ. ನಿನ್ನ ನಿರೀಕ್ಷೆಗಳು ಯಾವುದೇ ರೀತಿಯಲ್ಲಿ ಇತರರನ್ನು ಅವಲಂಬಿಸುವುದು ಬೇಡ. ನಿನ್ನ ವಿಶ್ವಾಸ, ನಿನ್ನ ಸಾಮರ್ಥ್ಯಗಳನ್ನೇ ಹೆಚ್ಚು ಅವಲಂಬಿಸುವಂತಾಗಲಿ. ಇಲ್ಲಿ ಹಾಗಾದರೆ ನಾವು ಹೇಗೆ ಬದುಕಬೇಕು? ನಮ್ಮ ಕರ್ಮಯೋಗ, ನಮ್ಮ ಕರ್ಮರಂಗ, ಇದನ್ನು ಆತ್ಮಸಾಕ್ಷಿಯಾಗಿ ನಾವು ಸ್ವೀಕರಿಸೋದಕ್ಕೆ ಪರಾಂಬರಿಸಬೇಕು, ಮುಂಚೂಣಿಗೆ ಬರಬೇಕು. ಕೆಲಸಕ್ಕೆ ಮೊರೆ ಹೋಗೋದ್ರಿಂದಷ್ಟೇ ಮನುಷ್ಯ ಚಿಂತೆಯಿಂದ ಪಾರಾಗೋದಕ್ಕೆ ಸಾಧ್ಯ. ಶ್ರಮ ಸಂಸ್ಕೃತಿ ಚಿಂತೆಯನ್ನು ಚಿಂತನೆಯಾಗಿ ಪರಿವರ್ತಿಸುತ್ತದೆ. ನೋಡಿದ್ರ, ಕೆಲಸಕ್ಕೆ ಮೀಸಲಿಟ್ಟ ಕಾಲ ಎಂದಿಗೂ ಕೂಡ ವ್ಯರ್ಥವಾದ ಕಾಲವಲ್ಲ. ಶ್ರಮಪಟ್ಟು ದುಡಿಯುವುದು ಅವಮಾನಕರವಲ್ಲ. ಉದ್ಯೋಗಿಯನ್ನ ಒಂದು ಪಿಶಾಚಿ ಹಿಡಿದಿಟ್ರೆ ನಿರುದ್ಯೋಗಿಯನ್ನ 1000 ಪಿಶಾಚಿಗಳು ಮುತ್ತುತ್ತವೆ. ಇದು ಅರೇಬಿಯನ್ ಗಾದೆ. ಇದು ಕೆಲಸ ಮಾಡುವವನನ್ನು ಒಂದು ಪಿಶಾಚಿ ಹಿಡಿದಿಟ್ರೆ ನಿರುದ್ಯೋಗಿಯನ್ನ, ಸೋಮಾರಿಯನ್ನ 1000 ಪಿಶಾಚಿಗಳು ಹಿಡ್ಕೊಳ್ಳುತ್ತವೆ. ಕೆಲಸ ಅಂತಂದರೆ ಒಂದರ್ಥದಲ್ಲಿ ಬೀಜ ಬಿತ್ತಿದಂತೆ. ಪರಮಾತ್ಮನ ವ್ಯವಸ್ಥೆ ಹೇಗಿದೆ? ಬಿತ್ತಿದ್ದು ಬೀಜ, ಬೆಳೆದದ್ದು ತೆನೆ. ಕೆಲಸ ಅಂತಕ್ಕಂಥದ್ದು ಬೀಜ ಬಿತ್ತಿದಂತೆ. ಹೇಗದು? ಬಿತ್ತಿದ ಬೀಜ ನಮಗೆ ಈ ವರ್ಷಕ್ಕೆ ಬೆಳೆ ಕೊಡುತ್ತೆ. ಈ ವರ್ಷದ ಬೆಳೆಯಲ್ಲಿ ಮುಂದಿನ ವರ್ಷಕ್ಕೆ ಬೀಜಗಳು ಕೂಡ ಅಡಕವಾಗಿದೆ.
ಈ ವರ್ಷ ನಾನು ಎಷ್ಟು ಉತ್ತಮವಾಗಿ ವ್ಯವಸಾಯ ಮಾಡ್ತೇನೋ ಅದರಲ್ಲಿ 2 ರೀತಿಯ ಉಪಯೋಗಗಳಿಗೆ ನಾನು ಭಾಜನನಾಗ್ತೇನೆ. ಒಂದು, ಒಳ್ಳೆ ಬೆಳೆ ಬರುತ್ತೆ ಈ ವರ್ಷ. ಅಷ್ಟೇ ಅಲ್ಲ, ನನ್ನ ವ್ಯವಸಾಯದ ಮುಂದುವರಿಕೆಗೆ ಮುಂದಿನ ವರ್ಷಗಳಿಗೆ ಬೇಕಾದ ಅತ್ಯುತ್ತಮವಾದ ಬೀಜವನ್ನು ಕೂಡ ನಾನಿಲ್ಲಿ ವಿಂಗಡಿಸ್ಕೋಬಹುದು. ಇಂದಿನ ಬೆಲೆ ತಿಳಿದವನು ನಾಳೆಯನ್ನು ಸಮೃದ್ಧವಾಗಿ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ನಾಳೆ ಅನ್ನೋದು ಸೋಮಾರಿಗಳನ್ನು ಸೃಷ್ಟಿಸುತ್ತೆ, ಸೋಮಾರಿಗಳನ್ನು ನಾಶ ಮಾಡುತ್ತೆ. ಆದ್ದರಿಂದ ಯಾವುದೇ ವಿಚಾರದಲ್ಲೂ ನಾವು ನಾಳೆಯನ್ನು ಹೆಚ್ಚು ಅವಲಂಬಿಸಬಾರದು ಅಂತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರವಾಗುತ್ತೆ. ಗಮನಿಸ್ತಾ ಹೋಗಿ ಸಮಾಜದಲ್ಲಿ ನಾವು ಒಳಿತು ಕೆಡಕುಗಳ ನಡುವೆ ಹೋರಾಟವನ್ನು ಗಮನಿಸಿದ್ದೇವೆ. ಒಳ್ಳೆಯವರು ಕೆಟ್ಟವರು ಸಾಕಷ್ಟು ನಮ್ಮ ಸಂಪರ್ಕಕ್ಕೆ ಬರ್ತಾರೆ. ಕೆಟ್ಟವನ ಕೈಯಲ್ಲಿ ಯಾವುದೇ ಆಯುಧ ಇದ್ದರೂ ಕೂಡ ಕೆಡಕಾಗತ್ತಂತೆ. ಅದರಲ್ಲೂ ಕೂಡ ಕೆಟ್ಟವನ ಕೈಯಲ್ಲಿ ಒಳ್ಳೆ ಆಯುಧ ಇದ್ದರೆ ಹೆಚ್ಚು ಕೆಡಕಾಗತ್ತಂತೆ. ಆದ್ದರಿಂದ ಯಾವ ವ್ಯಕ್ತಿಗೆ ಯಾವ ರೀತಿಯ ಜವಾಬ್ದಾರಿ ಸಿಗಬೇಕು ಅನ್ನೋದನ್ನು ಸಮಾಜದ ಪ್ರಾಜ್ಞರು ನಿರ್ಧರಿಸಬೇಕು. ಗಮನಿಸಬೇಕಿದನ್ನು. ಸೋಮಾರಿತನ ನಮ್ಮನ್ನು ನಾಶ ಮಾಡಿಬಿಡುತ್ತೆ. ಆದರೆ ಕಷ್ಟಪಟ್ಟು ದುಡಿಯುವುದು ನಮ್ಮ ಶರೀರವನ್ನು ಸ್ವಲ್ಪ ಅದು ಒಂದು ರೀತಿಯಲ್ಲಿ ಸವೆಸಬಹುದೇನೋ, ಆದರೆ ನಾವು ಸವೆದು ಹೋಗುವುದು ಲೇಸು, ನಾಶವಾಗೋದಕ್ಕಿಂತ ಅನ್ನೋ ವಿವೇಕ ನಮಗೆ ಬೇಕಾಗುತ್ತೆ. ಕೆಲಸವನ್ನು ಕಲಿತರಷ್ಟೇ ಸಾಲದು, ಕೆಲಸವನ್ನು ಪ್ರೀತಿಯಿಂದ ನಿರ್ವಹಿಸುವ ಕಲೆಯನ್ನೂ ಕಲಿಯಬೇಕು ಅಂದರು ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್. ಕೇವಲ ಕೆಲಸವನ್ನಷ್ಟೇ ಕಲಿತರೆ ಸಾಲದು, ಕೆಲಸವನ್ನು ಪ್ರೀತಿಯಿಂದ ನಿರ್ವಹಿಸುವ ಕಲೆಯನ್ನು ಕಲಿತ್ಕೊಳ್ಬೇಕು ಅನ್ನೋದು ಡಾಕ್ಟರ್ ಅಂಬೇಡ್ಕರ್ ಅವರ ಅಭಿಪ್ರಾಯ. ನಾವೆಲ್ಲ ಗಮನಿಸ್ತೇವೆ, ನಾವು ಯಾವ ತರಬೇತಿಯನ್ನು ಪಡೆದಿದ್ದೀವಿ ಅನ್ನುವಂಥದ್ದು ನಾವು ಕೆಲಸ ಮಾಡುವಂತಹ ರೀತಿಯಲ್ಲೇ ಅದು ಪ್ರತಿಫಲನಗೊಳ್ಳೋದನ್ನು ಗಮನಿಸಬಹುದು. ಹಾಗಾಗಿ ಒಂದೇ ಕೆಲಸವನ್ನು 10 ಜನಕ್ಕೆ ನೀವು ಕೊಡಿ, 10 ವಿವಿಧ ನಮೂನೆಗಳಲ್ಲಿ ಆ ಕೆಲಸ ಆಗಿರುತ್ತೆ. ಶ್ರದ್ಧಾವಂತ ಮಾಡಿದ ಕೆಲಸಕ್ಕೆ ಒಂದು ವಿಶೇಷವಾದ ಆಕರ್ಷಣೆ ಇರುತ್ತೆ. ಸೋಮಾರಿ ಮಾಡಿದ ಕೆಲಸದಲ್ಲಿ ಅಪರಿಪೂರ್ಣತೆ ಇರುತ್ತೆ. ದುಷ್ಟನಾದ ಮನುಷ್ಯ ಮಾಡಿದ ಕೆಲಸದಲ್ಲಿ ಒಂದು ಡಿಸ್ಟ್ರಕ್ಟಿವ್ ಆ್ಯಟಿಟ್ಯೂಡ್ ಅಲ್ಲಿ ಬಿಂಬಿತವಾಗಿರುತ್ತೆ. ಇದೆಲ್ಲ ನಮಗೆ ಗೊತ್ತಿದೆ. ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮನ್ನು ನಾವು ಕಾಪಾಡಿಕೊಳ್ಬೇಕು ಅನ್ನೋ ಮಾತು ಸುಳ್ಳಲ್ಲ. ಆದರೆ ನಮ್ಮ ಸಾವಯವ ವ್ಯಕ್ತಿತ್ವ ಅಂತಿದೆಯಲ್ಲ, ಆರ್ಗ್ಯಾನಿಕ್ ಐಡೆಂಟಿಟಿ ಇದೆಯಲ್ಲ, ಇದರ ಜೊತೆಗೆ ನಾವು ಇತರರೊಂದಿಗೂ ಪ್ರಜ್ಞಾಪೂರ್ವಕವಾಗಿ ವ್ಯವಹರಿಸುವಂತಹ ಒಂದು ಯೂನಿವರ್ಸಲ್ ಆ್ಯಟಿಟ್ಯೂಡನ್ನು ಬೆಳೆಸ್ಕೊಂಡಾಗ ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್, ದ ಹೋಲ್ ಸೊಸೈಟಿ ಈಸ್ ಎ ಹ್ಯೂಜ್ ಸ್ಕೂಲ್ ಆ್ಯಂಡ್ ವಿ ವಿಲ್ ಗೆಟ್ ಸೋ ಮಚ್ ಆಫ್ ಎಜುಕೇಷನ್ ಈವನ್ ಫ್ರಮ್ ದಿ ಸೊಸೈಟಿ ಆಲ್ಸೋ ಅನ್ನೋದು ನಮಗೆ ಮನವರಿಕೆ ಆಗುತ್ತೆ. ನಮ್ಮ ವೈಯಕ್ತಿಕವಾದ ಸ್ವಾತಂತ್ರ್ಯ ಇದೆಯಲ್ಲ, ಅದು ನಿಜಕ್ಕೂ ಒಂದು ಮೌಲ್ಯ ನಿಜ. ಆದರೆ ನಾವಿಲ್ಲಿ ನೆನಪಿಟ್ಕೊಳ್ಬೇಕಾದ ವಿಶೇಷವಾದ ಅಂಶ ಏನು ಅಂದರೆ, ನಾವು ಬೆಳೆದಂತೆ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆಗೂ ಕೂಡ ಅದು ಕವಲಾಗಿ ಒಡಿಬೇಕು, ಕವಲಾಗಿ ಸಾಗಬೇಕು. ನನ್ನ ವೈಯಕ್ತಿಕ ಸ್ವಾತಂತ್ರ್ಯದಲ್ಲಿ ಸಾಮಾಜಿಕ ಜವಾಬ್ದಾರಿ ನಿರ್ವಹಣೆಯ ಪ್ರಜ್ಞೆಯೂ ಕೂಡ ಅಲ್ಲಿ ಸ್ಪ್ರೌಟ್ ಔಟ್ ಆಗಬೇಕು, ನನ್ನನ್ನು ಎಚ್ಚರಿಸಬೇಕದು. ಅದು ಕೂಡ ಒಂದು ದೊಡ್ಡ ಮೌಲ್ಯವಾಗುತ್ತೆ. ಸ್ವಹಿತಾಸಕ್ತಿ ಅದೊಂದು ಸಾಮಾನ್ಯ ಸಂಗತಿ. ಸರ್ವರ ಹಿತಾಸಕ್ತಿ ಅದು ಮಹಾತ್ಮನೊಬ್ಬನ ಸ್ವಭಾವವಾಗಿ ನಮ್ಮ ಮುಂದೆ ಕಾಣುತ್ತೆ. ನಾವು 2 ಶಬ್ದಗಳನ್ನು ಕೇಳಿರ್ತೇವೆ ಸಾಮಾನ್ಯವಾಗಿ. ಏನದು ಅಂತಂದರೆ ಏಕಾಂತ, ಏಕಾಂಗಿ. ಸರ್ವರನ್ನೂ ಪ್ರೀತಿಸುವವನು
ಏಕಾಂತದಲ್ಲೂ ಸುಖವಾಗಿರ್ತಾನೆ. ತನ್ನನ್ನಷ್ಟೇ ಪ್ರೀತಿಸುವವನು ಒಬ್ಬಂಟಿಗನಾಗ್ತಾನೆ, ಏಕಾಂಗಿ ಆಗ್ತಾನೆ, ಯಾರನ್ನೂ ನಂಬೋದಿಲ್ಲ, ಕಡೆಗೆ ತನ್ನನ್ನು ನಂಬೋದಿಲ್ಲ. ನಾವು ಪರಿಶೀಲನೆ ಮಾಡ್ತಾ ಹೋದಾಗ ರಿಸ್ಕ್ ಮತ್ತು ರಿವಾರ್ಡ್ ಅಂತಕ್ಕಂಥದ್ದು ಅಕ್ಕಪಕ್ಕದಲ್ಲೇ ಇರೋದನ್ನು ನಾವು ಗಮನಿಸ್ತೇವೆ. ರಿಸ್ಕ್ ಮತ್ತು ರಿವಾರ್ಡ್ ಎರಡು ಗೋಲುಗಳಲ್ಲಿ ಎರಡು ತಂಡಗಳು ಹೋರಾಡ್ತಾ ಇದೆ. ಈಗ ಕಡೆಗೊಂದು ಹಂತ ನಿರ್ಧಾರ ಆಗಬೇಕಾಗಿದೆ. ಈಗ ಆಟಗಾರರೆಲ್ಲ ಸೇರಿಬಿಟ್ಟಿದ್ದಾರೆ, ಪೆನಾಲ್ಟಿ ಸ್ಟ್ರೋಕ್ಗೆ ರೆಡಿ ಇದೆ. ಆ ಗೋಲು ಯಶಸ್ವಿ ಆಗುತ್ತಾ ವಿಫಲವಾಗುತ್ತಾ ಅನ್ನೋದು ಇಡೀ ಮ್ಯಾಚಿನ ಫಲಿತಾಂಶವನ್ನು ನಿರ್ಧರಿಸುತ್ತೆ. ನಾವು ಗಮನಿಸ್ತೇವೆ, ಕಡೆಯ ನಿಮಿಷದಲ್ಲಿ ಗೋಲ್ ಹೊಡೆದು 2-2 ಇದ್ದಿದ್ದು 3-2 ಆಗಿ ವರ್ಲ್ಡ್ ಕಪ್ ಎತ್ಕೊಂಡು ಹೋದವರಿದ್ದಾರೆ. ಈ ರೀತಿಯ ಸನ್ನಿವೇಶಗಳನ್ನು ನಾವು ಗಮನಿಸಬೇಕು. ಹಾಗಾಗಿ ರಿಸ್ಕ್ ಆ್ಯಂಡ್ ರಿವಾರ್ಡ್ ಅಂತಕ್ಕಂಥದ್ದು ಭಾಳ ಹತ್ತಿರದಲ್ಲೇ ಜೊತೆಗಿರುತ್ತೆ ಅನ್ನೋದನ್ನು ಮರೆಯುವಂತಿಲ್ಲ. ಜೀವನದ ಯಶಸ್ಸಿನ ದಾರಿಗೆ ನಮ್ಮ ನಂಬಿಕೆಗಳೇ ಉರುವಲು, ಫ್ಯೂಯಿಲ್ ಅದೇ. ನಿಜವಾದ ಗೆಳೆತನ ಅಂತಿದೆಯಲ್ಲ, ನಿಜವಾದ ಯಶಸ್ಸು ಅಂತಿದೆಯಲ್ಲ, ಅದು ಏಕಾಏಕಿ ಘಟಿಸೋದಿಲ್ಲ. ನಿಜವಾದ ಗೆಳೆತನಕ್ಕೆ ಸರಿ ಉದಾಹರಣೆ ನಿಧಾನವಾಗಿ ಬೆಳೆಯುವ ಗಿಡ. ಬಲಿಷ್ಠವಾಗಿ ಅದು ನಿಲ್ಲುತ್ತೆ ಶತಮಾನಗಳ ಕಾಲ, ಆದರೆ ಬಾಲ್ಯ, ಅದು ಪ್ರಾರಂಭದ ದಿನಗಳ ಬೆಳವಣಿಗೆಯಲ್ಲಿ ಬಹಳ ನಿಧಾನವಾಗಿ ಸಾಗುತ್ತೆ ಅನ್ನೋದನ್ನು ನಾವು ಮರಿಬಾರ್ದು. ಚಾಣಕ್ಯ ಹೇಳ್ತಾನೆ, ಸೋಲುವುದು ಅಪರಾಧವಲ್ಲ, ಸಣ್ಣ ಗುರಿ ಇಟ್ಕೊಳ್ಳೋದು ಮಹಾಪರಾಧ. ಆದ್ದರಿಂದ ಥಿಂಕ್ ಇನ್ ಎ ಬಿಗ್ ವೇ, ಲೋ ಏಮ್ ಇಸ್ ಎ ಕ್ರೈಮ್ ಅನ್ನೋ ಛಾಂದೋಗ್ಯ ಉಪನಿಷತ್ತಿನ ಮಾತನ್ನು ಕೂಡ ನಾವು ನೆನಪಿನಲ್ಲಿಟ್ಕೊಳ್ಬೇಕು. ವೈಫಲ್ಯಕ್ಕೆ ನಿರಾಶೆ ಬೇಡ, ಆದರೆ ಪ್ರಯತ್ನಶೀಲತೆ ಇಲ್ಲದಿದ್ದರೆ ಹಾಳಾಗೋದು ಖಂಡಿತ ಅನ್ನೋ ಎಚ್ಚರಿಕೆಯನ್ನಂತೂ ಮರಿಬಾರದು. ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೇವೆ. ಈ ವ್ಯವಸ್ಥೆಯಲ್ಲಿ ಸಾಕಷ್ಟು ವೈವಿಧ್ಯಮಯವಾಗಿ ಕೆಲಸ ನಿಲ್ಲಿಸಬೇಕಾಗತ್ತೆ. ಅರ್ಥ ಮಾಡ್ಕೋಬೇಕು, ಬಲವಾದ 100 ಕೈಗಳಿಗಿಂತ ಚುರುಕಾದ ಒಂದು ಮೆದುಳು ಶ್ರೇಷ್ಠ ಅನ್ನೋ ಒಂದು ವಿಚಾರ ಇದೆ. ಯಾಕಿದು? ಅದನ್ನೇ ನಾವು ಗಮನಿಸ್ತೇವೆ. ನೌಕರರು ಕೈಗಳಿಂದ ಹೆಚ್ಚು ಕೆಲಸ ಮಾಡ್ತಾರೆ, ಮಾಲೀಕರು ಕಣ್ಣುಗಳಿಂದ ಹೆಚ್ಚು ಗಮನಿಸ್ತಾ ಹೋಗ್ತಾರೆ. 100 ಬಲಿಷ್ಠ ಕೈಗಳಿಗಿಂತ ಒಂದು ಬಲಿಷ್ಠ ಮೆದುಳು ಹೆಚ್ಚು ಮುಖ್ಯವಾಗುತ್ತೆ ವಿಚಾರದಲ್ಲಿ. ಆ ನಿಟ್ಟಿನಲ್ಲಿ ಉಪನ್ಯಾಸದ ಕಡೆಯ ಮಾತುಗಳಿಗೆ ಬಂದಿದ್ದೇನೆ. ಬೇಸರವಿಲ್ಲದ ಉತ್ಸಾಹ, ದಕ್ಷತೆಯಿಂದ ಕಾರ್ಯನಿರ್ವಹಣೆ, ಸೋಲು ಒಪ್ಪಿಕೊಳ್ಳದಂತಹ ಮನೋಭಾವ, ಇದು ನಮ್ಮ ಕಾರ್ಯಸಿದ್ಧಿಗೆ ಅತ್ಯವಶ್ಯಕ ಅಂತ ಹೇಳಿ ರಾಮಾಯಣದಲ್ಲಿ ಉಲ್ಲೇಖವಾಗಿದೆ. ಪ್ರಯತ್ನಗಳಿಂದಷ್ಟೇ ಕಾರ್ಯ ಸಿದ್ಧಿಸುತ್ತೆ, ಕೇವಲ ಬಯಕೆಗಳಿಂದ ಅಲ್ಲ. ಸಿಂಹವೂ ಕೂಡ ಕಣ್ಣು ಮುಚ್ಚಿಕೊಂಡು ಕುಳಿತಿದ್ರೆ ಅದರ ಆಹಾರ ತಾನಾಗಿ ಬಂದು ಅದರ ಬಾಯಿಗೆ ಬೀಳೋದಿಲ್ಲ. ಸಿಂಹವು ಬೇಟೆ ಆಡಬೇಕಾಗುತ್ತೆ ಅನ್ನೋದು ವಿವೇಕಿಗಳ ಮಾತು. ರಥ ಒಂದೇ ಚಕ್ರದಲ್ಲಿ ಸಂಚರಿಸೋದಿಲ್ಲ, ಅದಕ್ಕೆ 2 ಚಕ್ರಗಳು ಬೇಕೇ ಬೇಕು. ಹಾಗೆ ಜೀವನದಲ್ಲಿ ಜೀವಂತಿಕೆ ಬೇಕು ಅಂದರೆ, ಯಶಸ್ಸು ಬೇಕು ಅಂದರೆ ಸ್ವಪ್ರಯತ್ನ ಮತ್ತು ಭಗವತ್ ಕೃಪೆ ಅಂತಕ್ಕಂಥ 2 ಚಕ್ರಗಳು ಸಮಾನಾಂತರವಾಗಿ ಚಲಿಸಬೇಕಾಗತ್ತೆ ಅನ್ನೋದು ಬಹಳ ಮುಖ್ಯ. ಬಾಹುಬಲ ಬೇಕು. ಬಾಹುಬಲವನ್ನು ಸರಿಯಾಗಿ ಬಳಸ್ಕೊಳ್ಳೋದಕ್ಕೆ ಮನೋಬಲ ಬೇಕು. ಯಾರಲ್ಲಿ ಬಾಹುಬಲ ಮತ್ತು ಮನೋಬಲ ಇಲ್ವೋ ಅವ್ರಿಗೆ ಆಕಾಶದಲ್ಲಿರುವ ಚಂದ್ರಬಲ, ನಕ್ಷತ್ರ ಬಲಗಳು ಉಪಯೋಗಕ್ಕೆ ಬರುವುದಿಲ್ಲ ಅನ್ನೋದು ಭಾರತೀಯರ ನಂಬಿಕೆ.
ವಿವೇಕಾನಂದರಂತೂ ಯೋಗ ವಾಸಿಷ್ಠದ ಒಂದು ಮಾತನ್ನು ಆ್ಯಸ್ ಇಟ್ ಈಸ್ ಹೇಳ್ತಾರೆ, ನೋ ಫೋರ್ಸ್ ಕೆನ್ ಪ್ರಿವೆಂಟ್ ಯು ಫ್ರಮ್ ಗೆಟಿಂಗ್ ವಾಟ್ ಯು ರಿಯಲಿ ಡಿಸರ್ವ್. ನಿನ್ನ ಪ್ರಯತ್ನಕ್ಕೆ, ನಿನ್ನ ಯೋಗ್ಯತೆಗೆ, ನಿನ್ನ ಅರ್ಹತೆಗೆ ಏನು ಸಿಗಬೇಕೋ ಅದನ್ನು ತಪ್ಪಿಸೋದಕ್ಕೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಗೂ ಕೂಡ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಮಾತನ್ನು ಅವರು ಎಚ್ಚರಿಸ್ತಾರೆ. ಹಂಗೇರಿಯಾದ ಕೆಮಿಸ್ಟ್ 1937ರಲ್ಲಿ ವೈಟಮಿನ್ ಸಿ ಕಂಡುಹಿಡಿದು ನೊಬೆಲ್ ಪ್ರೈಸನ್ನು ಪಡ್ಕೊಂಡಂತಹ ಆಲ್ಬರ್ಟ್ ಸೆಂಟ್ ಜಾರ್ಜಿ ಅಂತಕ್ಕಂಥ ವ್ಯಕ್ತಿ ತನ್ನ ಅನುಭವದ ಮಾತನ್ನು ಬಹಳ ಚೆನ್ನಾಗಿ ಇಲ್ಲಿ ಉಲ್ಲೇಖಿಸ್ತಾನೆ. ಸ್ನೇಕ್ಸ್ ಕ್ಯಾನ್ ಗ್ರೋ ಓನ್ಲಿ ಬೈ ಬರ್ಸ್ಟಿಂಗ್ ದೇರ್ ಸ್ಕಿನ್ಸ್. ಸ್ನೇಕ್ಸ್ ಕ್ಯಾನ್ ಗ್ರೋ ಓನ್ಲಿ ಬೈ ಬರ್ಸ್ಟಿಂಗ್ ದೇರ್ ಸ್ಕಿನ್ಸ್. Molting has to be a painful process, and should it fail, the snake would die. Mankind grows by bursting the outgrown skin of antiquated ideas, the skin of antiquated ideas, thinking and institutions. ಹಾವುಗಳು ಪೊರೆ ಬಿಡುವುದರ ಮೂಲಕ ಹೆಚ್ಚು ಕಾಲ ಜೀವಿಸುತ್ತವೆ ಮತ್ತು ಬೆಳೆಯುತ್ತವೆ. ಈ ಪೊರೆ ಬಿಡುವ ಪ್ರಕ್ರಿಯೆ ಇದೆಯಲ್ಲ, ಬಿಡುವ ಪ್ರಕ್ರಿಯೆ, ಇದು ಅತ್ಯಂತ ನೋವನ್ನು ಒಂದು ಘಟನೆ. ಪೊರೆ ಕಳಚೋದು ಶರೀರದಿಂದ, ಹಾವಿನ ಪೊರೆ ಬಿಟ್ಟಿದೆ ಅಂತ ಹಳ್ಳಿಗಳ ಕಡೆ ನಾವು ನೋಡ್ತೇವೆ. ಹಾವು ಪೊರೆ ಬಿಟ್ಟು ಹೋಗಿದೆ ಅಂದರೆ ಅಲ್ಲಿ ಹಾವಿದೆ ಹತ್ತಿರದಲ್ಲಿ ಅಂತ ಅಲ್ಲಿ ಒಂದು ಊಹೆ, ಅಲ್ಲೊಂದಿದೆ, ಅದೊಂದು ನಂಬಿಕೆ, ಚಿಹ್ನೆ ಅದು. ಹಾವು ಪೊರೆ ಬಿಡ್ತು. ಹಾವು ಪೊರೆ ಬಿಡೋದ್ರ ಮೂಲಕ ತನ್ನ ಬೆಳವಣಿಗೆಯನ್ನು ಮುಂದುವರಿಸುತ್ತೆ. ಆದರೆ ಈ ಪೊರೆಯನ್ನು ಕಳಚ್ಕೊಳ್ಳೋದು ಇದೆಯಲ್ಲ, ಇದು ಅತ್ಯಂತ ನೋವಿನ ಪ್ರಕ್ರಿಯೆ ಅದರ ಶರೀರದಲ್ಲಿ. ಆದರೆ ಅದು ಪೊರೆ ಬಿಡದೇ ಇದ್ದರೆ ಬೆಳೆಯೋದಕ್ಕಾಗಲ್ಲ, ತನ್ನ ಜೀವನವನ್ನು ಮುಂದುವರಿಸೋದಕ್ಕೆ ಆಗೋದಿಲ್ಲ. ಅಂತೆಯೇ ಮನುಷ್ಯನೂ ಕೂಡ ಹಲವಾರು ರೀತಿಯ ನಂಬಿಕೆಗಳು, ವಿಶ್ವಾಸಗಳು, ಇದರಲ್ಲಿ ಅವನು ಬೆಳೀತಾ ಹೋಗ್ತಾನೆ. ಆದರೆ ಯಾವ ವಿಚಾರಗಳನ್ನು ಅವನು ನಂಬಿ ಬೆಳೆಸ್ಕೊಂಡಿದ್ದಾನೋ ಅವುಗಳ ಚರ್ಮವನ್ನೂ ಕೂಡ ಸ್ವಲ್ಪ ಮಟ್ಟಿಗೆ ಆಲೋಚನೆಗಳ ಮೂಲಕ, ಸತ್ಯದ ಮುಂದುವರಿಕೆಯ ಹಂತಗಳ ಮೂಲಕ ಮತ್ತು ವಿವಿಧ ಸಂಸ್ಥೆಗಳಲ್ಲಿ ವಿವೇಚನೆಯನ್ನು ಗಳಿಸ್ಕೊಳ್ಳೋದ್ರ ಮೂಲಕ ಅವನು ಕೂಡ ಬೆಳೀತಾನೆ ಅನ್ನೋದನ್ನು ನಾವು ವಿಶೇಷವಾಗಿ ಗಮನಿಸಬೇಕಾಗತ್ತೆ. ಈ ಉಪನ್ಯಾಸದ ಪಾರಮಾರ್ಥಿಕ ಹಂತದ ಒಂದು ಮಾತು ಏನು ಅಂತಂದರೆ, ದಿ ರಾಂಗ್ ಕನ್ಸೆಪ್ಷನ್ ಆಫ್ ಲೈಫ್ ಈಸ್ ದಿ ರೂಟ್ ಆಫ್ ಕಾನ್ಫ್ಲಿಕ್ಟ್ ಇನ್ the world wherein the price of ignorance is heavy. ವಿವೇಕಾನಂದರ ಮಾತು. All our troubles are due to spiritual ignorance. ಆಧ್ಯಾತ್ಮಿಕತೆಯ ಬಗ್ಗೆ ನಮಗಿರೋ ಅಜ್ಞಾನ ನಮ್ಮನ್ನು ಈ ರೀತಿಯ ದುಃಖಕ್ಕೆ ತಳ್ಳಿದೆ ಅನ್ನೋ ಮಾತನ್ನು ನಾವು ಗಮನಿಸಬೇಕು. ಜಗತ್ತಿನಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂಥ 3 ಜನರ ಜೀವನದ ಬಗ್ಗೆ 4 ವಾಕ್ಯ. ಲಿಯೋ ಟಾಲ್ಸ್ಟಾಯ್ ನಮಗೆಲ್ಲ ಗೊತ್ತಿದೆ, ರಷ್ಯಾದ ಬಹಳ ದೊಡ್ಡ ಚಿಂತಕ, ಬಹಳ ದೊಡ್ಡ ಬರಹಗಾರ. ತನ್ನ 50ನೇ ವಯಸ್ಸಿನವರೆಗೂ ಬದುಕಿನಲ್ಲಿ ಸಾಕಷ್ಟು ಯಶಸ್ಸನ್ನು ಪಡೆದವನು. ಆದರೆ ಅವನು ಯಾವುದಕ್ಕಾಗಿ ಹುಡುಕ್ತಾ ಇದ್ನೋ ಅದನ್ನು ಪ್ರಪಂಚ ಅವನಿಗೆ ಕೊಟ್ಟಿರಲಿಲ್ಲ. 50ನೇ ವಯಸ್ಸಿನ ನಂತರ ಅವನ ಜೀವನದಲ್ಲಿ ದುಃಖ ಹರಿಯೋದಕ್ಕೆ ಪ್ರಾರಂಭವಾಯಿತು. ಅವನು ಸಾಕಷ್ಟು ದುಃಖದ ಸನ್ನಿವೇಶಗಳಿಗೆ ತುತ್ತಾದ. ಒಂದು ಕಡೆ ಇಂಟೆಲೆಕ್ಚುಯಲಿ ಕನ್ವಿನ್ಸಿಂಗ್, ಮಾರಲಿ ಅಪ್ಲಿಫ್ಟಿಂಗ್ ಆ್ಯಂಡ್ ಸ್ಪಿರಿಚುಯಲಿ ಫುಲ್ಫಿಲ್ಲಿಂಗ್ ಸ್ಕೀಮ್ ಆಫ್ ಲೈಫ್ ಅವನಿಗೆ ತಿಳಿಯದೆ ಹೋಯಿತು.
ಖಿನ್ನತೆಗೆ ಅವನು ಜಾರುಬಿಟ್ಟ. 50ರ ನಂತರ ಅವನು ಯೋಚನೆ ಮಾಡ್ದ, ಐ ಶಾಲ್ ಎಂಡ್ ಮೈ ಲೈಫ್ ಐದರ್ ವಿತ್ ಎ ರೋಪ್ ಆರ್ ವಿತ್ ದ ಹೆಲ್ಪ್ ಆಫ್ ಎ ಬುಲೆಟ್. ಜೀವನವನ್ನು ಮುಗಿಸ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ದ. ಆದರೆ ಅವನು ಆಂತರ್ಯಕ್ಕೆ ಪ್ರವೇಶ ಮಾಡ್ದ. ಅಂತರಂಗದಲ್ಲಿ ಆತ್ಮವಿಶ್ಲೇಷಣೆಗೆ ಎಡೆ ಮಾಡಿಕೊಟ್ಟ. ಆಗ ಅವನ ಆಂತರ್ಯ ಕೆಲವು ವಿಷಯಗಳನ್ನು ಸ್ಫುರಣೆ ಮಾಡ್ತು. ಭಗವಂತನ ಅಸ್ತಿತ್ವ ಕುರಿತಾದದ್ದು ಈ ವಿಚಾರಗಳು. ಎಸ್, ಹೀ ಈಸ್ ದೇರ್ ಅಂದರೆ ಗಾಡ್ ಈಸ್ ದೇರ್. ಹೀ ವಿತೌಟ್ whom one cannot live. To acknowledge God and to live are one and the same thing. ದೇವರಿದಾನ, ಟಾಲ್ಸ್ಟಾಯ್ ಹೇಳಿದಾನೆ, ನಾನು ಬದುಕ್ತಾ ಇದ್ದೀನಲ್ಲ ಅದೇ ದೇವರಿದಾನೆ ಅನ್ನೋದಕ್ಕೆ ಸಾಕ್ಷಿ. ನನ್ನ ಬದುಕು, ನನ್ನ ದೇವರು ಸಿನಾನಿಮ್ಸ್. ನಾನು ಬದುಕಿದ್ದೀನಲ್ಲ, ಇದಕ್ಕೆ ದೇವರ ನಂಬಿಕೆಯೇ ಸಾಕ್ಷಿ, ದೇವರ ಅಸ್ತಿತ್ವವೇ ಸಾಕ್ಷಿ. ಕಡೆಗೆ ಹೇಳ್ತಾನೆ, ಗಾಡ್ ಈಸ್ ವಾಟ್ ಲೈಫ್ ಈಸ್. ವೆಲ್ ದೆನ್ ಯು ಮಸ್ಟ್ ಲೀವ್. ಸೀಕ್ ಗಾಡ್ and there will be no life without him. Towards the end of his life, Leo Tolstoy studied the life and teachings of Ramakrishna Vivekananda. ಕಡೆಗೆ ಒಂದು ಆಶ್ಚರ್ಯಕರ ಘಟನೆ ಏನು ಅಂದರೆ, ಲಿಯೋ ಟಾಲ್ಸ್ಟಾಯ್ನ ಬಾಯಿನಲ್ಲಿ ಶ್ರೀರಾಮಕೃಷ್ಣರ 100ಕ್ಕೂ ಹೆಚ್ಚು ಹೇಳಿಕೆಗಳು ಪುಂಖಾನುಪುಂಖವಾಗಿ ಬರ್ತಾ ಇತ್ತಂತೆ, ಕಂಠಸ್ಥವಾಗಿಬಿಟ್ಟಿತ್ತಂತೆ. ಶ್ರೀರಾಮಕೃಷ್ಣ ವಿವೇಕಾನಂದರ ವಿಚಾರಗಳನ್ನು ಆತ ಅಧ್ಯಯನ ಮಾಡಿದ. ಪುಂಖಾನುಪುಂಖವಾಗಿ ಭಗವಾನ್ ಶ್ರೀರಾಮಕೃಷ್ಣರ ಉಕ್ತಿಗಳು ಅವನ ಬಾಯಿಂದ ಬರ್ತಾ ಇತ್ತು ಅಂಥೇಳಿ ದಾಖಲಿಸಲಾಗಿದೆ. ಲಿಯೋ ಟಾಲ್ಸ್ಟಾಯ್ ಜಗತ್ತಿನ ಇತಿಹಾಸದಲ್ಲಿ ಬಹಳ ದೊಡ್ಡ ಹೆಸರು. ಎರಡನೆಯವರು ದೇವೇಂದ್ರನಾಥ ಟ್ಯಾಗೋರ್, ಗುರುದೇವ್ ಅಂತಲೇ ಅವರನ್ನು ನಾವು ಗಮನಿಸ್ತೇವೆ. ರವೀಂದ್ರನಾಥ ಟ್ಯಾಗೋರರ ತಂದೆ. ದೇವೇಂದ್ರನಾಥ ಟ್ಯಾಗೋರರು ಕೂಡ ಜೀವನದಲ್ಲಿ ಖಿನ್ನತೆಯಲ್ಲಿದ್ದರು. ಎಷ್ಟರ ಮಟ್ಟಿಗೆ ಅವರು ಖಿನ್ನತೆಗೆ ಹೋಗಿದ್ದರು ಅಂತಂದರೆ, ಜೀವನ ಸಾಕಾಯಿತು ಅವರಿಗೆ. ಒಮ್ಮೆ ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಒಂದು ವೇಸ್ಟ್ ಪೇಪರ್ ಗಾಳಿಯಲ್ಲಿ ಉರುಳ್ಕೊಂಡು ಹೋಗ್ತಾ ಇತ್ತು ರಸ್ತೆಯಲ್ಲಿ. ಓಡಿ ಹೋಗಿ ಆ ಹಳೆಯ ಕಾಗದವನ್ನು ಕೈಯಲ್ಲಿ ಎತ್ಕೊಂಡ್ರು. ಯಾವುದೋ ಪುಸ್ತಕದ ಒಂದು ಹಾಳೆ, ಅದು ಈಶ ಉಪನಿಷತ್ತಿನ ಕೆಲವು ಶ್ಲೋಕಗಳನ್ನು ಒಳಗೊಂಡಿದ್ದಂಥದ್ದು. ಇಡೀ ಜಗತ್ತು ಭಗವಂತನಿಂದ ಆವರಿಸಲ್ಪಟ್ಟಿದೆ. ಪ್ರಾಪಂಚಿಕ ಆಸೆಗಳನ್ನು ಗೌಣವಾಗಿಸಿಕೊಂಡು ಭಗವಂತನಿಗಾಗಿ ಹಂಬಲಿಸಿದರೆ ಚಿರನೂತನವಾದ ಶಾಂತಿ, ಸುಖ, ಸಮಾಧಾನ ದೊರೆಯುತ್ತದೆ. ಆಗ ನಮಗಾಗುವ ಆನಂದಕ್ಕೆ ಪಾರವೇ ಇಲ್ಲ. ಈ ಮಾತು ಆ ಒಂದು ಪುಸ್ತಕದ ಈಶೋಪನಿಷತ್ತಿನ ಸಾಲುಗಳಲ್ಲಿ ದೊರೆಯಿತು. ಈ ಮಾತುಗಳೇ ನನ್ನನ್ನು ಬದುಕಿಸಿದ್ದು ಅಂತ ದೇವೇಂದ್ರನಾಥ ಟ್ಯಾಗೋರ್ ಜೀವನ ಪರ್ಯಂತ ಹೇಳ್ತಾ ಇದ್ದರು. ಇನ್ನು ಮೂರನೆಯವರು ಮತ್ತು ಕಡೆಯ ವ್ಯಕ್ತಿ ವಿಲಿಯಂ ಜೇಮ್ಸ್. ಈತ ಬಹಳ ದೊಡ್ಡ ತತ್ವಶಾಸ್ತ್ರಜ್ಞ ಮತ್ತು ಮನಃಶಾಸ್ತ್ರಜ್ಞ. ಈತ ಸಾಕಷ್ಟು ಮಾನಸಿಕ ಒತ್ತಡ, ಡಿಪ್ರೆಷನ್ನಲ್ಲಿದ್ದ. ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅವನ ಪಾಲಿಗೆ ಬಂತು. ಹೋಲ್ಡ್ ಅವರ್ ಸೆಲ್ಸ್ ಎರೆಕ್ಟ್ ಅಂಡ್ ಕೀಪ್ ಅವರ್ ಹಾರ್ಟ್ಸ್ ಅನ್ಶೇಕನ್ ಇನ್ ದಿ ಡೇಂಜರ್ ಗೇಮ್ ಆಫ್ ಲೈಫ್ ಅಂತ ಆತ ಉದ್ಘೋಷಿಸಿದ. ಮನಃಶಾಸ್ತ್ರಜ್ಞನಾಗಿದ್ದ ವಿಲಿಯಂ ಜೇಮ್ಸ್ ಸ್ವಾಮಿ ವಿವೇಕಾನಂದರ ಸಂಪರ್ಕಕ್ಕೆ ಬಂದ. ವಿವೇಕಾನಂದರಿಂದ ಸಾಕಷ್ಟು ಅವನು ಪ್ರಭಾವಿತನಾದ. ಆ ಪ್ರಭಾವ ಭಾರತೀಯ ತತ್ವಶಾಸ್ತ್ರದ ಅಧ್ಯಯನಕ್ಕೆ, ವೇದೋಪನಿಷತ್ತು, ಬ್ರಹ್ಮಸೂತ್ರ, ಭಗವದ್ಗೀತೆಯ ಅಧ್ಯಯನಕ್ಕೆ ಆತನನ್ನು ಪ್ರೇರೇಪಿಸಿತು. ಈ ರೀತಿಯಲ್ಲಿ ಹತಾಶರಾಗದಿರಿ,
ಸಾಹಸಮಯವಾಗಿ ಬದುಕೋದು, ಹೋರಾಟದಿಂದಷ್ಟೇ ನಮ್ಮ ಜೀವನದ ಸಾರ್ಥಕತೆ ಅನ್ನುವಂತಹ ಈ ಉಪನ್ಯಾಸದ ಶೀರ್ಷಿಕೆಯಲ್ಲಿ ನಾವು ಹಲವಾರು ವಿಚಾರಗಳನ್ನು ಗಮನಿಸೋದಕ್ಕೆ ಸಾಧ್ಯವಾಯಿತು. ಈ ಮಾತುಗಳು ಉಪನಿಷತ್ತಿನ ಮಂತ್ರಗಳು. ಇದು ಮಹಾತ್ಮರ ಜೀವನಾನುಭವದ ನುಡಿಗಟ್ಟುಗಳು. ಇವುಗಳಲ್ಲಿ ನಾವು ಅನುಮಾನ ಇಟ್ಕೊಳ್ಬಾರ್ದು. ಕಡೆಯ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಯಾವುದೇ ವ್ಯಕ್ತಿ ಆಗಲಿ ಅಥವಾ ರಾಷ್ಟ್ರವಾಗಲಿ ಶ್ರೇಷ್ಠವಾಗಿ ಉದ್ಧಾರವನ್ನು ತಮ್ಮದಾಗಿಸ್ಕೋಬೇಕು ಅಂದರೆ ಕನ್ವಿಕ್ಷನ್ ಆಫ್ ದಿ ಪವರ್ಸ್ ಆಫ್ ಗುಡ್ನೆಸ್, ಶ್ರೇಷ್ಠವಾದ ಉದಾತ್ತವಾದ ಆದರ್ಶಗಳಲ್ಲಿ ನಮಗೆ ಬದ್ಧತೆ, ವಿಶ್ವಾಸ, ನಂಬಿಕೆಗಳು ಮೂಡಬೇಕು, ನಂಬಬೇಕು. ಎರಡನೇದು ಆಬ್ಸೆನ್ಸ್ ಆಫ್ ಜಲಸಿ ಆ್ಯಂಡ್ ಸಸ್ಪಿಷನ್, ಮಾತ್ಸರ್ಯದಿಂದ ನಾವು ದೂರ ಸರಿಬೇಕು. ಎಲ್ಲವನ್ನೂ ಅನುಮಾನಿಸುವಂತಹ ಆ ಒಂದು ಕೆಟ್ಟ ಮನೋಸ್ಥಿತಿಯಿಂದ ಪಾರಾಗಬೇಕು. ಹೆಲ್ಪ್ ದೋಸ್ ಹೂ ಆರ್ ಗುಡ್ ಆ್ಯಂಡ್ ಹೂ ಕ್ಯಾನ್ ಡೂ ಗುಡ್. ಯಾರು ಒಳ್ಳೆಯವರೋ, ಒಳ್ಳೆಯದನ್ನು ಮಾಡಬಲ್ಲರೋ ಅವರಿಗೆ ನಾವು ಸಹಾಯ ಹಸ್ತ ನೀಡಬೇಕು. ಈ ರೀತಿಯಲ್ಲಿ ಹೊರಟಾಗ ನಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತವಾಗಿಯೂ ಕೂಡ ಸಾಧ್ಯ ಇದೆ. ವಿವೇಕಾನಂದರು ಹೇಳ್ತಾರೆ, ಎವರಿ ಗ್ರೇಟ್ ವರ್ಕ್ ಹ್ಯಾಸ್ ಟು ಪಾಸ್ ಥ್ರೂ 3 stages: ರಿಡಿಕ್ಯೂಲ್, ಅಪೋಸಿಷನ್ ಆ್ಯಂಡ್ ಅಕ್ಸೆಪ್ಟೆನ್ಸ್. ಜಗತ್ತಿನ ಇತಿಹಾಸದಲ್ಲಿ ಯಾವುದೇ ಶ್ರೇಷ್ಠ ಕಾರ್ಯ ಅಂತ ಸಾಧಿಸಲ್ಪಟ್ಟಿದೆಯಲ್ಲ, ಅದು 3 ಹಂತಗಳಲ್ಲಿ ಹಾದು ಹೋಗಿರಲೇಬೇಕು. ಮೊದಲನೇದಾಗಿ ರಿಡಿಕ್ಯೂಲ್. ನಾವು ಕೆಲಸ ಮಾಡ್ತಾ ಇದ್ದಾಗ ಜನ ಅಪಹಾಸ್ಯ ಮಾಡ್ತಾರೆ, ನಮ್ಮನ್ನು ಮೂದಲಿಸುತ್ತಾರೆ. ಧೃತಿಗೆಡಬಾರದು, ಪ್ರಯತ್ನವನ್ನು ಮುಂದುವರಿಸಬೇಕು. ಅಪೋಸಿಷನ್. ಯಾವಾಗ ಜನ ಅಪಹಾಸ್ಯ ಮಾಡಿದ್ದನ್ನು ನಾವು ನಿರ್ಲಕ್ಷಿಸ್ಬಿಟ್ವೋ, ನಮ್ಮ ಕಾರ್ಯದಲ್ಲಿ ಮತ್ತಷ್ಟು ಶ್ರದ್ಧೆಯಿಂದ ಮುಂದುವರಿತಾ ಇದ್ದೇವೋ, ಆಗ ನಮ್ಮನ್ನು ಅಪಹಾಸ್ಯ ಮಾಡಿದ ಜನ ವಿರೋಧಿಸೋದಕ್ಕೆ ನಮ್ಮನ್ನು ಪ್ರಾರಂಭಿಸ್ತಾರೆ. ಆಗಲೂ ಕೂಡ ಧೃತಿಗೆಡಬೇಡಿ, ಪ್ರಯತ್ನ ಮುಂದುವರಿಸಿ. ಆಗಲೂ ಕೂಡ ನಮ್ಮ ಪ್ರಯತ್ನ ಶ್ರದ್ಧೆಯಿಂದ ಮುಂದುವರೆದಾಗ ಅಕ್ಸೆಪ್ಟೆನ್ಸ್. ನಾವು ಗುರಿಯನ್ನು ಮುಟ್ತೇವೆ. ಯಾವ ಜನ ನಮ್ಮನ್ನು ಅಪಹಾಸ್ಯ ಮಾಡಿದ್ರು, ನಂತರದಲ್ಲಿ ಯಾವ ಜನ ನಮ್ಮನ್ನು ವಿರೋಧಿಸಿದ್ರು, ಅವರೇ ತಮ್ಮ ಆ್ಯಟಿಟ್ಯೂಡ್ ಬಗ್ಗೆ ತಾವೇ ಸಂಕೋಚ ಪಟ್ಕೊಳ್ತಾರೆ. ತಮ್ಮ ಸಣ್ಣತನವನ್ನು ಅವರೇ ಬಹಳ ಸಂಕೋಚದಿಂದ ತಿರಸ್ಕರಿಸ್ತಾರೆ. ನಮ್ಮನ್ನು ಅವರು ಒಪ್ಪಿಕೊಳ್ತಾರೆ. ಅವರು ನಮ್ಮ ಪಕ್ಷಪಾತಿಗಳಾಗ್ತಾರೆ, ನಮ್ಮ ಅಡ್ಮೈರರ್ಸ್, ಅಭಿಮಾನಿಗಳಾಗ್ತಾರೆ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಇಂತಹ ಒಂದು ವಿಶಿಷ್ಟವಾದ ವಿಚಾರವನ್ನು ಕುರಿತು ಸುಮಾರು 1.5 ಗಂಟೆ ಕಾಲ ನಾವೆಲ್ಲ ಚಿಂತನೆ ಮಾಡಿದ್ದೇವೆ. ಕಡೆಯ ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. 1994ರಲ್ಲಿ ನಾನು ಹಿಮಾಲಯದಲ್ಲಿ ಸುಮಾರು 6 ವಾರಗಳ ಕಾಲ ಇದ್ದೆ. ರಿಷಿಕೇಶ್, ಹರಿದ್ವಾರ್, ಗಂಗೋತ್ರಿ, ಯಮುನೋತ್ರಿ, ಬದ್ರಿ ಕೇದಾರ್ ಪ್ರವಾಸಕ್ಕೆ ಹೋಗಿದ್ದೆ. ಯಮುನೋತ್ರಿ ಲ್ಯಾಂಡ್ ಸ್ಲೈಡಿಂದ ಆಗಲಿಲ್ಲ. ಇನ್ನು ಉಳಿದ ಎಲ್ಲ ಜಾಗಗಳಿಗೂ ಹೋಗಿ ಬಂದೆ. ನಾನು ರಿಷಿಕೇಶ್ನ ಸಮೀಪದ ನೀಲಕಂಠ್ ಅಂತಕ್ಕಂಥ ಶಿವ ವಿಷ ಕುಡಿದಂಥ ಜಾಗ, ಆ ಜಾಗಕ್ಕೆ ಪಾದಚಾರಿಯಾಗಿ 4 ಬೆಟ್ಟಗಳನ್ನು ದಾಟ್ಕೊಂಡು ಹೋಗಬೇಕು. ನಡ್ಕೊಂಡು ಹೊರಟೆ. ನನ್ನ ಜೊತೆ ಇದ್ದಂಥ ಒಬ್ಬರು ಬ್ರಹ್ಮಚಾರಿಗಳು, 2 ಸ್ವಯಂ ಸೇವಕರನ್ನ ಕರ್ಕೊಂಡು. ಆಗ ನನ್ನ ಎದುರುಗಡೆ ಒಬ್ಬಳು ಹಣ್ಣು ಮುದುಕಿ ಅಜ್ಜಿ ಒಬ್ಬಳು ಬರ್ತಾ ಇದ್ಲು. ಆಕೆಗೆ ಸುಮಾರು 75-76 ವರ್ಷ. ಕೋಲು ಊರಿಕೊಂಡು ಬಹಳ ಕಷ್ಟಪಟ್ಟುಕೊಂಡು ಆಕೆ ನಡೆದು ಬರ್ತಾ ಇದ್ಲು. ಆಕೆಯನ್ನು ಕೇಳಿದೆ ನಾನು, ಅಮ್ಮ, ನೀವು ಯಾವ ಊರಿನವರು? ಇಷ್ಟು ಕಷ್ಟಪಟ್ಕೊಂಡು ಬರ್ತಾ ಇದ್ದೀರಲ್ಲ, ಈ ಯಾತ್ರೆ ನಿಮಗೆ ಬೇಕಾಗಿತ್ತಾ ಅಂತ. ಆ ಅಜ್ಜಿ ಹೇಳಿದಂಥ ಕಥೆ ಕೇಳಿ ನನಗೆ ಕಣ್ಣಲ್ಲಿ ನೀರು ಬಂತು. ಆಕೆ ಹೇಳಿದ್ಲು, ಭಾರತೀಯರಾಗಿ ನಮ್ಮ ಜೀವನದಲ್ಲಿ ನಮ್ಮ ಮುಂದೆ ಇರೋ ಆದರ್ಶ ಅಂತಂದರೆ ಪರಮಾತ್ಮನನ್ನು ನಾವು ಎಷ್ಟು ಅರ್ಥ ಮಾಡಿಕೊಂಡ್ವಿ ಅನ್ನೋ ಸವಾಲು. ತೀರ್ಥಯಾತ್ರೆಗಳನ್ನು ಯಾಕೆ ಮಾಡಿದ್ದಾರೆ ಗುರುಗಳೇ ಹಿಂದಿನವರು? ತೀರ್ಥೀಕುರುವಂತೆ ತೀರ್ಥಾನಿ.
ಸುಕರ್ಮೇ ಕುರುವಂತೆ ಕರ್ಮಾಣಿ, ಸತ್ಶಾಸ್ತ್ರೇ ಕುರುವಂತೆ ಶಾಸ್ತ್ರಾಣಿ. ತೀರ್ಥಯಾತ್ರೆಗಳಿಗೆ ಹೋಗೋದು ಯಾಕೆ? ನಾವು ಪವಿತ್ರರಾಗುತ್ತೇವೆ. ಅನಾದಿ ಕಾಲದಿಂದ ಅಲ್ಲಿ ತಪಸ್ಸನ್ನು ಆಚರಿಸಲಾಗಿದೆ. ಅಸಂಖ್ಯಾತ ಭಕ್ತರು ಬಂದು ತಮ್ಮ ಭಕ್ತಿ ಶ್ರದ್ಧೆಗಳನ್ನು ಭಗವಂತನಿಗೆ ಅರ್ಪಿಸಿರ್ತಾರೆ. ಅಲ್ಲಿ ಅನ್ನದಾನ ಆಗಿರುತ್ತೆ. ಪವಿತ್ರ ನದಿಯ ಸ್ನಾನವನ್ನು ಪಡ್ಕೊಂಡಿರ್ತಾರೆ. ಎಲ್ಲರೂ ಭಗವಂತನನ್ನು ಸ್ತುತಿಸಿರ್ತಾರೆ. ಹೀಗಾಗಿ ಅದೊಂದು ಪುಣ್ಯಭೂಮಿಯಾಗಿರುತ್ತೆ. ನನ್ನ ಯಜಮಾನರು, ನನ್ನ 3 ಜನ ಗಂಡು ಮಕ್ಕಳು 10 ವರ್ಷದಲ್ಲಿ 4 ಸಾವು ನಮ್ಮ ಮನೇಲಿ ಆಗಿದೆ. ಈಗ ನಮ್ಮ ಕುಟುಂಬದಲ್ಲಿ ನಾನೊಬ್ಬಳೇ ಇದ್ದೇನೆ. ನಾನು ಭಗವಂತನಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡೆ. 4 ಧಾಮಗಳನ್ನು, ಬದ್ರಿ, ಕೇದಾರ್, ಗಂಗೋತ್ರಿ ಮತ್ತು ಯಮನೋತ್ರಿ, ಈ 4 ಧಾಮಗಳನ್ನು ಕಾಲ್ನಡಿಗೆಯಲ್ಲಿ ನಾನು ಸಂಚರಿಸಿ ಪೂರೈಸ್ತೇನೆ. ನನ್ನ ಪತಿಗೆ ಮತ್ತು ನನ್ನ 3 ಜನ ಮಕ್ಕಳಿಗೆ ನೀನು ಸದ್ಗತಿಯನ್ನು ಕೊಡು ಪರಮಾತ್ಮ ಅಂತ ನಮ್ಮ ಮನದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡೆ. ನಾನು ಕಾಲ್ನಡಿಗೆಯಲ್ಲಿ ಈ ಯಾತ್ರೆಯನ್ನು ಶುರು ಮಾಡಿ ಈಗಾಗಲೇ 2.5 ವರ್ಷ ಆಗಿದೆ. ನಾನು ಈ ಯಾತ್ರೆಯ ಅಂತಿಮ ಭಾಗದಲ್ಲಿದ್ದೇನೆ. ನಾನು ಭಗವಂತನನ್ನು ಕೇಳ್ಕೊಳ್ತೇನೆ, ನನ್ನ ಯಾತ್ರೆಯ ಕಟ್ಟಕಡೆಯ ಹೆಜ್ಜೆ ಮುಗಿದು ನಿನ್ನ ದರ್ಶನ ಆಗಿದ ತಕ್ಷಣ ನನ್ನ ಪ್ರಾಣ ಪಕ್ಷಿ ಹಾರು ಹೋಗಲಿ. ನಾನಿನ್ನು ಹೆಚ್ಚು ಬದುಕೋದಕ್ಕೆ, ನನ್ನ ಬದುಕಿನ ಬಗ್ಗೆ ನನಗೆ ಆಸೆ ಇಲ್ಲ. ಆದರೆ ನನ್ನ ಪತಿದೇವರು, ತೀರ್ಕೊಂಡ ಪತಿದೇವರು ಮತ್ತು ನನ್ನ 3 ಮಕ್ಕಳ ಆತ್ಮಕ್ಕೆ ಶಾಂತಿ ನೀನು ಕೊಡ್ತೀಯಲ್ಲ, ಆ ಧನ್ಯತೆಯಲ್ಲಿ ನೀನಿಟ್ಟಷ್ಟು ದಿವಸ ಬದುಕ್ತೇನೆ. ಆ ಕ್ಷಣದಲ್ಲೇ ಪ್ರಾಣ ಹೋದರೂ ಕೂಡ ನಾನು ಅದರ ಬಗ್ಗೆ ಯೋಚನೆ ಮಾಡೋದಿಲ್ಲ ಅಂತ ಸಂಕಲ್ಪಿಸಿದ್ದೀನಿ ಗುರುಗಳೇ. ಇನ್ನು ಒಂದೇ ಒಂದು ಜಾಗ ಇದೆ, ಆ ಜಾಗವನ್ನು ನಾನು ಕ್ರಮಿಸಿಬಿಟ್ರೆ ಅದಿನ್ನೊಂದು 2-3 ತಿಂಗಳಲ್ಲಿ ಅದು ಮುಕ್ತಾಯವಾಗುತ್ತೆ ಅಂತ ಆ 75-76 ವರ್ಷದ ಆ ಹಿರಿಯ ತಾಯಿ ಹೇಳಿದಾಗ, ಇದು ಭಾರತದಲ್ಲಿ ತಾಯಂದರು ಯಾವುದಕ್ಕೆ ಸಂಕಲ್ಪ ಮಾಡಿಕೊಳ್ತಾರೆ ನೋಡಿ. ಆ ತಾಯಿ ಕಾಲ್ನಡಿಗೆಯಲ್ಲೇ, ಸಾಮಾನ್ಯ ಕುಟುಂಬದ ತಾಯಿ, ಶ್ರೀಮಂತಿಕೆ ಇಲ್ಲ. ಅವಳು ನಮ್ಮ ಹಾಗೆ ಎಲ್ಲ ಕಡೆ ಆಶ್ರಮಗಳಲ್ಲಿ ಭಿಕ್ಷೆ ಬೇಡಿಕೊಂಡು ಅದನ್ನೇ ತಿನ್ಕೊಂಡು ಅಲ್ಲೇ ಜಗಲಿಗಳ ಮೇಲೆ ಮಲ್ಕೊಂಡು ಅಲ್ಲೇ ಆಶ್ರಮಗಳಲ್ಲಿ ತಂಗಿದ್ದು ತನ್ನ ಪ್ರಯಾಣವನ್ನು ಮುಂದುವರಿಸಿದ್ದಾಳೆ. ನಾನು ಅಂದ್ಕೊಂಡೆ, ನೋಡಿ, ಆಕೆ ಧೃತಿಗೆಡಲಿಲ್ಲ, ಆಕೆ ತನ್ನ ಪ್ರಯತ್ನವನ್ನು ಕೈಚೆಲ್ಲಿ ಕೂತ್ಕೊಳ್ಳಲಿಲ್ಲ. ಮತ್ತು ಅವಳ ದಿಟ್ಟತನ ಹೇಗಿದೆ ಅಂದರೆ, ಬಹುಶಃ ಪರಮಾತ್ಮನ ಕೃಪೆಯಿಂದ ಆಕೆ ತನ್ನ ಸಂಕಲ್ಪವನ್ನು ಸಾಕಾರಗೊಳಿಸ್ಕೊಂಡಿರ್ತಾಳೆ. ಅವಳ ಸಂಕಲ್ಪ ಯಶಸ್ವಿಯಾಗಿರುತ್ತೆ ಅಂತಕ್ಕಂಥ ವಿಚಾರ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಭಗವಂತ ಕೊಟ್ಟಂತಹ ಈ ಅದ್ಭುತವಾದ ಬೆಲೆ ಕಟ್ಟಲಾರದ ಮನುಷ್ಯ ಜನ್ಮದಲ್ಲಿ ನಮಗೆ ಕಿಂಚಿತ್ತು ಕಡಿಮೆ ಆಯಿತು ಅಂತಂದರೆ, ನಾವು ಅಂದ್ಕೊಂಡಿದ್ದೇನಾದರೂ ಸ್ವಲ್ಪ ವಿಳಂಬವಾಯಿತು ಅಂತಂದರೆ, ಯಾವುದೋ ರೀತಿಯಲ್ಲಿ ನಮ್ಮ ನಿರೀಕ್ಷೆಗಳು ಒಂದು ರೀತಿ ಅದು ಕಾರ್ಯರೂಪಕ್ಕೆ ಬರದೇ ಇದ್ದರೆ, ನಮ್ಮನ್ನು ನಾವು ನತದೃಷ್ಟರೋ ಎಂಬಂತೆ ಬಿಂಬಿಸ್ಕೊಳ್ಳೋದಾಗಲಿ, ನಾವು ಯಾವುದೋ ರೀತಿಯಲ್ಲಿ ಪಾಪಿಗಳೋ ಅನ್ನೋ ರೀತಿಯಲ್ಲಿ ಖಿನ್ನರಾಗೋದಾಗಲಿ, ಇದೆಲ್ಲ ನಿಜವಾಗಿಯೂ ಕೂಡ ಅರ್ಥಹೀನವಾದಂತಹ ತೀರ್ಮಾನಗಳಾಗತ್ತೆ. ಆ ನಿಟ್ಟಿನಲ್ಲಿ ನಾವು ಭಗವಂತ ಕೊಟ್ಟ ಮನುಷ್ಯ ಜನ್ಮ, ಅಲ್ಲಿ ಭಗವಂತ ಈ ಎಲ್ಲ ಚಾಲೆಂಜಸ್ಸಿಗೆ ನಮ್ಮನ್ನು ರೈಟ್ ಕ್ಯಾಂಡಿಡೇಟ್ ಆಗಿ ಆಶೀರ್ವಾದ ಮಾಡಿ ಕಳಿಸಿದ್ದಾನೆ. ನಾವು ಹೋರಾಡಬೇಕು. ಯಾವುದೇ ರೀತಿಯ ಸನ್ನಿವೇಶವನ್ನು ಕೂಡ ನಾವು ಆತ್ಮಸಾಕ್ಷಿಯಾಗಿ ಅದನ್ನು ಎದುರಿಸಬೇಕು. ಮತ್ತು ಪರಮಾತ್ಮ ಕೊಟ್ಟ ಎಲ್ಲ ಸಾಮರ್ಥ್ಯದ ಬೆಳಕಿನಲ್ಲಿ ಮಾನವೀಯ ದೃಷ್ಟಿಯಿಂದ ನೈತಿಕವಾಗಿ ನಾವು ಹೋರಾಡಿದಾಗ ಈ ಯಶಸ್ಸು ಅಂತಕ್ಕಂಥದ್ದು ಸಹಜವಾಗಿಯೇ ಬರುತ್ತೆ. ಇದನ್ನು ನಾವು ಎಲ್ಲ ರೀತಿಯಲ್ಲೂ ಕೂಡ ಪ್ರಾಮಾಣಿಕವಾದ ಪ್ರಯತ್ನದಿಂದ ಸಾಧಿಸೋದಕ್ಕೆ ಬೇಕಾದ ಶಕ್ತಿಯನ್ನು ಭಗವಂತ ಅನುಗ್ರಹಿಸಲಿ ಅಂತ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪವಿತ್ರ ಪಾದ ಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನಮ್ಮ ಪ್ರಸನ್ನ ಆಂಜನೇಯ ಸ್ವಾಮಿ ಯೋಗ ಟ್ರಸ್ಟ್ ಇವರ ಸಮಿತಿಯವರಿಗೆ, ನನ್ನ ಪರಮಾಪ್ತರಾದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ನಾಗೇಶ್ ಹಾಗೂ ನನ್ನೆಲ್ಲ ಆತ್ಮೀಯರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.